ಹಾಗೆ ಪ್ರೀತಿಸುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೆ ಈ ಸಮಯದಲ್ಲಿ ನಿಮ್ಮನ್ನೇ ಸ್ತುತಿಸಿ ಆರಾಧಿಸಿ ಘನಪಡಿಸಿ ಮಹಿಮೆ ಪಡಿಸಿದ್ದೇವೆ ಸ್ವಾಮಿ. ಉತ್ತಮವಾದ ಹಾಡುಗಳು, ಆರಾಧನೆ ಎಲ್ಲ ರೀತಿಯಲ್ಲಿ ನಿನ್ನ ನಾಮನ ಮಹಿಮೆ ಪಡಿಸಿ ಸ್ವಲ್ಪ ಸಮಯ ವಾಕ್ಯ ಧ್ಯಾನಕ್ಕಾಗಿ ಹೋಗುವಾಗ ಪರಿಶುದ್ಧಾತ್ಮ ದೇವರೇ, ನೀವು ತಾನೇ ನನ್ನೊಟ್ಟಿಗಿದ್ದಪ್ಪ, ನೀವು ತಾನೇ ನನ್ನೊಂದಿಗೆ ಮಾತನಾಡುವಾಗಪ್ಪ ನಾವೆಲ್ಲರೂ ನಿನ್ನ ವಾಕ್ಯದ ಪ್ರಕಾರ ನಾವು ಜೀವಿಸಲು ಕರ್ತನೆ ಈ ದಿನ ನಮ್ಗೆ ಏನು ಕಲಿಸ್ಕೊಡ್ಬೇಕಾಗಿದೆಯೋ ಅದೇ ನೀವು ಕಳಿಸ್ಕೊಟ್ಟು ಸ್ವಾಮಿ, ಈ ವಾಕ್ಯವನ್ನು ಕೇಳುವಂಥವ್ರು ಈ ವಿಡಿಯೋ ನೋಡುವಂಥ ಎಲ್ಲ ಮಕ್ಕಳನ್ನ ನೀನು ಆಶ್ರಯಿಸಿ ನೀವೇ ಮಹಿಮೆ ಎಂದುಕೋಬೇಕೆಂದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವ್ರ ನಾಮ ಸ್ತೋತ್ರವಾಗಲಿ. ನಾವು ವಾಕ್ಯವನ್ನು ಓದ್ಕೊಳ್ಳೋಣ. ಆದಿಕಾಂಡ 4ನೇ ಅಧ್ಯಾಯ 5ನೇ ವಚನ ನಾವು ಓದಿಕೊಳ್ಳೋಣ. ಆದಿಕಾಂಡ 4ನೇ ಅಧ್ಯಾಯ 5ನೇ ವಚನ. ಯೆಹೋವನು ಏಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು ಎಂಬುದಾಗಿ. ಪ್ರಿಯರೇ, ಇವತ್ತು ವಾಕ್ಯಾಂಶ ಏನಂದ್ರೆ ದೇವರು ಯಾರ ಪ್ರಾರ್ಥನೆ ಕೇಳುತ್ತಾನೆ ಎಂಬುದಾಗಿ. ದೇವರು ಯಾರ ಪ್ರಾರ್ಥನೆಯನ್ನ ಕೇಳ್ತಾನೆ ಎಂಬುದಾಗಿ. ಪ್ರಿಯ ನನ್ನ ಸಹೋದರ ಸಹೋದರರೇ, ಈ ಒಂದು ವಾಕ್ಯ ದೇವರು ಮೊದಲು ಸಮಸ್ತವನ್ನ ಸೃಷ್ಟಿ ಮಾಡಿ ಕೊನೆಯದಾಗಿ ಆದಾಮನ ಸೃಷ್ಟಿ ಮಾಡಿ ಆದಾಮನಿಂದ ಅವಳನ್ನು ಸೃಷ್ಟಿ ಮಾಡಿ ಅವರ ಗಂಡ ಹೆಂಡತಿಯಾಗಿ ಒಂದು ಸಾಂಸಾರಿಕರಾಗಿ ಮಾಡುವಾಗ ಅವರಿಬ್ಬರು ದಾಂಪತ್ಯ ಜೀವಿತವನ್ನು ಸಾಗಿಸಿ ಅವ್ರಿಗೊಂದು 2 ಮಕ್ಕಳು ಹುಡ್ತಾರೆ. ಮೊದಲನೇವನು ಕಾಯಿನನು, ಎರಡನೇವನು ಹೇಬೇಲನು. ಕಾಯಿನನು ಅವನು ದೊಡ್ಡ ಮಗನಾಗಿದ್ದು ಅವನು ರೈತ ಕೆಲಸ ಮಾಡ್ತಾ ಇದ್ದ, ಹೊಲದ ಕೆಲಸ, ಜಮೀನು ಕೆಲಸ ಮಾಡುವ ಆತನಾಗಿರ್ತಾನೆ. ಆ ಹೇಬೇಲನು ಕುರುಬನಾಗಿ ಕುರಿ ಕಾಯುವನಾಗಿರ್ತಾನೆ. ಹಾಗಾಗಿ ಆ ವರ್ಷದ ಬೆಳೆಗಳು ಬಂದಾಗ ಕಾಯಿನನ್ನು ಏನ್ ಮಾಡ್ತಾನಂದ್ರೆ ಎಲ್ಲ ದವಸವನ್ನು ಬೆಳೆದು ಅವನ ಪ್ರಿಯ ನನ್ನ ಸಹೋದರ ಅವನು ಏನ್ ಮಾಡ್ತಾನಂದ್ರೆ ಆ ಬೆಳೆದೆಲ್ಲ ಎಲ್ಲ ಮೂಟಿಗಳು ಒಳ್ಳೆ ಉತ್ತಮವಾದ ಶೇಖರಣೆ ಮಾಡಿಟ್ಕೊಂಡು ಅದರಲ್ಲಿ ಸ್ವಲ್ಪ ಕೆಲವನ್ನು ಮಾತ್ರ ದೇವ್ರಿಗೆ ಕೊಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ 3ನೇ ವಚನದಲ್ಲಿ. ಕೆಲವನ್ನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದ 3ನೇ ವಚನ ಹೇಳ್ತದೆ. ಆದ್ರೆ 4ನೇ ವಚನ ಹೇಳ್ತದೆ, ಹಾಗೆ ಹೇಬೇಲನು ಹಾಗೆ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನೆಂಬುದಾಗ. ಅಂದ್ರೆ ಚೊಚ್ಚಲ ಅಂದ್ರೆ ಪ್ರಥಮವಾದದ್ದು ಯಾವುದೇ ಬೆಳೆಯಲ್ಲಾಗ್ಲಿ ಯಾವುದೇ ಪಶು ಪ್ರಾಣಿಗಳಲ್ಲಾಗ್ಲಿ ಉತ್ಕೃಷ್ಟವಾಗಿ ಶ್ರೇಷ್ಠವಾಗಿ ಸಮೃದ್ಧಿಯಾಗಿರ್ತದೆ. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರರೇ, ಇಲ್ಲಿ ಏನಾಗುತ್ತಂದ್ರೆ ಬೈಚಾಪುರ್ ನರಸಮ್ಮ ಫೋನ್ ಮಾಡ್ತಾ ಇದ್ದಿ, ಇರುತ್ತಾ ಲೈನ್? ವೆಂಕಟೇಶನ ಬೈಚಾಪುರ್ ನರಸಮ್ಮದಾಗ ಲೈನ್ ತಗೊಳ್ಳೋಣ. ಅಲ್ಲಿ ಏನಾಗುತ್ತಂದ ಪ್ರಿಯರೇ, ಕಾಯಿನನು ಕೆಲವನ್ನು ಕೊಡ್ತಾನೆ, ಆದ್ರೆ ಹೇಬೇಲನು ಚೊಚ್ಚಲವಾದದನ್ನ ತಂದು ಕುರಿಗಳಲ್ಲಿ ಚೊಚ್ಚಲ ಮರಿಗಳನ್ನ ತಂದು ಆತನಿಗೆ ಹೋಮ ಮಾಡ್ತಾನೆ. ಹಾಗಾಗಿ ಅಲ್ಲಿ ಏನೋ ಒಂದು ಘಟನೆ ನಡೀತಾ ಇದೆ ಅಂದ್ರೆ ದೇವರಿಗೆ ಯಾರು ಉತ್ತಮವಾದನ್ನು ಕೊಡ್ತಾರೋ ಅವ್ರನ್ನ ಮೆಚ್ಚುತ್ತಾನೆ. ಅಲ್ಲಿ ಭೇದ ಭಾವ ಏನಿಲ್ಲ. ಯಾರು ಉತ್ತಮವಾದನ್ನ ದೇವರಿಗೆ ಸಮರ್ಪಿಸ್ತಾರೋ ಅವ್ರನ್ನ ಅಲ್ಲಿ ಮೆಚ್ಚುತ್ತಾನೆ. ಕಾಯಿನನು ಆ ಬೆಳೆಯಲ್ಲಿ ಸ್ವಲ್ಪ ತಗೊಂಡು ಬಂದು ಕೊಡ್ತಾನೆ, ಆದ್ರೆ ಹೇಬೇಲನ್ನು ಉತ್ತಮವಾದ ಸ್ವಚ್ಛಲ ಕುರಿಗಳನ್ನು ತಂದು ಆತನು ಹೋಮ ಮಾಡ್ತಾನೆ. ಹಾಗಾಗಿ ಹೇಬೇಲನ್ನು ಮೆಚ್ಚುತ್ತಾನೆ, ಕಾಯಿನನ್ನು ಮೆಚ್ಚೋದಿಲ್ಲ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಪ್ರಿಯರೇ, ಕಾಯಿನನಿಗೆ ಹೇಬೇಲನ ಮೇಲೆ ಕೋಪ ಬಂದ್ಬಿಡ್ತದೆ. ಇವನು ಇದ್ದಿದ್ರಿಂದ ತಾನೇ ದೇವ್ರು ಇವನು ಮೆಚ್ಚಿದ್ದು. ಇವನು ಇಲ್ಲದೆ ಇದ್ದರೆ ನನ್ನ ಕಾಣಿಕೆಯನ್ನು ಅದನ್ನು ಮೆಚ್ಚುತ್ತಾ ಇದ್ದ, ನನಗಿಂತ ಒಳ್ಳೆ ಹೆಸರು ತಗೋಬೇಕಂತ ಇವನು ಒಳ್ಳೆಯದನ್ನ ಕೊಟ್ಟು ಉತ್ತಮವಾದನ್ನು ಕೊಟ್ಟಿದ್ದಾನೆ. ಒಂದು ನಿಮಿಷ ಬೈಚಾಪುರ್ ನರಸಮ್ಮನ್ ತಗೋಣ, ಹಂಗೆ ಮಾಡ್ತಾ ಇದ್ದ, ಖಾಲಿ ಇಲ್ಲ ನಂಬರು. ಹಾಗಾಗಿ ಇಲ್ಲಿ ಏನಾಗುತ್ತಂತ ಪ್ರಿಯರೇ, ಖಂಡಿತವಾಗ್ಲೂ ಅಲ್ಲಿ ದೇವರು ಹೇಬೇಲನ್ನು ಮೆಚ್ಚೋದು ಕಾಯಿನನಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಅವನು ಏನ್ ಮಾಡ್ತಾನಂದ್ರೆ ಅವನು ತಗೊಂಡು ಹೋಗ್ಬಿಟ್ಟು ಕಾಡಿಗೆ ತಗೊಂಡೋಗಿ ಕೊಲೆ ಮಾಡಿಬಿಡ್ತಾನೆ. ಆ ಕೊಲೆ ಮಾಡುವಂತ ಸಂದರ್ಭದಲ್ಲಿ
ಆ ದೇವರೊಂದು ಸಾರಿ ಸಂದರ್ಶ ಬರುವಾಗ ಆ ಕಾಡಲ್ಲಿರುವಂತಹ ಅಡವಿಯಲ್ಲಿ ಏಬೇಲನ ರಕ್ತ ಚೆಲ್ಲಲ್ಪಟ್ಟಿರುತ್ತೆ. ಆ ರಕ್ತ ಪ್ರಾರ್ಥನೆ ಮಾಡುತ್ತೆ. ಏನು? ಏಬೇಲನ ರಕ್ತದಲ್ಲಿ ಜೀವ ಇರ್ತದೆ. ಅದಕ್ಕೆ ದೇವರ ವಾಕ್ಯದಲ್ಲಿ ರಕ್ತ ಯಾರು ತಿನ್ನಬಾರದು ಅಂತ ಹೇಳೋದು. ಹಾಗಾಗಿ ರಕ್ತದಲ್ಲಿ ಜೀವ ಇರುತ್ತೆ. ಏಬೇಲನ ರಕ್ತ ದೇವರಿಗೆ ಪ್ರಾರ್ಥನೆ ಮಾಡ್ತದೆ. ಅಯ್ಯ, ನಿನ್ನನ್ನು ನಾನು ಪೂಜಿಸುವಂಥವನು, ಆರಾಧಿಸುವಂಥವನು, ನಿನಗಿಷ್ಟವಾದ ರೀತಿಯಲ್ಲಿ ಜೀವಿಸುವಂಥವನು, ನಾನು ಈ ಭೂಮಿ ಮೇಲೆ ಇನ್ನೂ ಹೆಚ್ಚಾಗಿ ಜೀವಿಸಬೇಕೆಂಬುದಾಗಿ ಏಬೇಲನ ರಕ್ತ ದೇವರು ಪ್ರಾರ್ಥನೆ ಮಾಡುವಾಗ ಆ ಏಬೇಲನ ರಕ್ತದ ಒಂದು ಮೊರೆ, ಆ ಪ್ರಾರ್ಥನೆಯನ್ನು ದೇವರು ಕೇಳಿ ಮತ್ತೆ ಅವನ ತಾಯಿಯಲ್ಲೇ ಮರುಜೀವ ಅವನಿಗೆ ಕೊಡ್ತಾನೆಂಬುದಾಗಿ ನಾವು 4ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡ್ತೇವೆ. ಏನಂತ? ಆದಾಮನು ತಿರುಗಿ ತನ್ನ ಹೆಂಡತಿಯನ್ನು ಕೂಡಲು ಆಕೆ ಗಂಡು ಮಗುವನ್ನೆತ್ತು ಕಾಯನ್ನು ಕೊಂದು ಹಾಕಿದ ಹೇಬೆಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಸಂತಾನ ನೇಮಿಸಿದನೆಂದು ಆ ಮಗುವಿಗೆ ಸೇರ್ತನೆಂಬುದಾಗಿ ಹೆಸರಿಟ್ಟಳೆಂಬುದಾಗಿ. ಅಂದ್ರೆ ಹೇಬೆಲನ ಬದಲಾಗಿ ಮತ್ತು ದೇವರು ಅದೇ ತಾಯಿ ಹೊಟ್ಟೆಯಲ್ಲಿ ಮತ್ತೊಂದು ಮಗುವನ್ನು ಕೊಡ್ತಾನೆ. ಕಾರಣ ಏನಂದ್ರೆ ಹೇಬೆಲನು ದೇವರಿಗೆ ಇಷ್ಟವುಳ್ಳವರಾಗಿದ್ದನು. ಹೇಬೆಲನು ದೇವರನ್ನು ಪ್ರೀತಿಸುವಂತನಾಗಿದ್ದನು. ದೇವರ ಆಜ್ಞೆ ಚಾಚಿ ತಪ್ಪದೆ ದೇವರಿಗೆ ಸಲ್ಲಿಸುವುದಂತಾನ ಆ ಹೇಬೆಲನ ಸಲ್ಲಿಸ್ತಾ ಇದ್ದ. ನಮ್ಮಲ್ಲಿ ಅನೇಕರು ಏನ್ ಮಾಡ್ತಾರಂದ್ರೆ ದೇವರಿಗೆ ಕೊಡ್ಬೇಕಂದ್ರೆ ಖಂಡಿತವಾಗಿ ಉತ್ತಮವಾದ ಕಾಣಿಕೆಗಳು ಕೊಡಲ್ಲ. ಉತ್ತಮವಾದ ಕಾಣಿಕೆಯನ್ನು ಕೊಡುವಾಗ ಹರಿದೋಗಿರೋ ನೋಟುಗಳು, ಎಲ್ಲ ಇನ್ನು ಅಂಗಡಿಗಳಲ್ಲಿ ತಗೊಳ್ದೇ ಇರುವಂತ ನೋಟುಗಳು, ಮುಗ್ಗೋಗಿರೋ ನೋಟುಗಳು ತಂದು ದೇವ್ರಿಗೆ ಹಾಕ್ತಾರೆ. ಅದು ಹಾಕುವಾಗ ಸರಿಯಾದ ರೀತಿಯಲ್ಲಿ ಕಾಣಿಕೆ ಹಾಕೋದಿಲ್ಲ. ಇಲ್ಲಿ ನೋಡುತ್ತೇವೆ ಹೇಬೆಲನು ಉತ್ತಮವಾದ ಚೊಚ್ಚಲ ಕುರಿಗಳನ್ನ ಸಮರ್ಪಿಸಿದ. ಅಂದ್ರೆ ದೇವರಿಗೆ ಕೊಡುವಾಗ, ಉತ್ತಮವಾದದನ್ನ ದೇವರು ಕೊಡುವಾಗ ದೇವರು ಅವ್ರು ಮೆಚ್ತಾನೆ, ಅವ್ರು ಪ್ರೀತಿಸ್ತಾನೆ. ಅವರು ಸಾತ್ತರೂ ಕೂಡ ಅವ್ರು ಬದುಕಿಸಲಿಕ್ಕೆ ದೇವರಿಗೆ ಶಕ್ತಿ ಉಂಟು. ಇಲ್ಲಿ ಹೇಬೆಲ್ ಸತ್ವದನು, ಆದ್ರೆ ಮರುಜೀವ ದೇವರು ಅವನು ಕೊಟ್ಟನೆಂಬುದಾಗಿ ನಾವು ನೋಡ್ತೀವಿ. ಆದ್ರಿಂದ ಪ್ರಿಯ ನನ್ನ ಸಹೋದರರೇ, ನಾವು ಜ್ಞಾನೋಕ್ತಿಗಳಲ್ಲಿ ನೋಡ್ತೇವೆ. ಜ್ಞಾನೋಕ್ತಿಗಳಲ್ಲಿ 16ನೇ ಅಧ್ಯಾಯ 7ನೇ ವಚನದಲ್ಲಿ ಏನ್ ಹೇಳುತ್ತಂದ್ರೆ, ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 7ನೇ ವಚನ, ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರನಾಗಿ ಮಾಡುವನು. ಹಲ್ಲೆಲೂಯ. ಪ್ರಿಯ ನನ್ನ ಸಹೋದರರೇ, ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರನಾಗಿ ಮಾಡುವಂತ. ಅಂದ್ರೆ ನೀನು ಅಥವಾ ನಾನು ಯಾರಾಗ್ಲಿ ದೇವರ ಭಕ್ತಿಯಲ್ಲಿ ನಡಿಬೇಕಾಗಿದೆ. ದೇವರ ಇಷ್ಟಾನುಸಾರ ನಡಿಬೇಕು. ನಮ್ಮ ನಡೆ ನುಡಿ ಎಲ್ಲವನ್ನು ಆತನಿಗೆ ಇಷ್ಟಾನುಸಾರವಾಗಿ ಯಾರು ಜೀವಿಸ್ತಾರೋ ಅವ್ರನ್ನ ದೇವರು ಪ್ರೀತಿಸುವಂತರಾಗಿರ್ತಾನೆ. ಮತ್ತು ಅವನ ಶತ್ರುಗಳನ್ನು ಏನ್ ಮಾಡ್ತಾನಂದ್ರೆ ಮಿತ್ರನಾಗಿ ಮಾಡ್ತಾನಂದ್ರೆ. ಪ್ರಿಯ ನನ್ನ ಸಹೋದರರೇ, ನಾವು ಯಾರಾದ್ರೂ ಒಬ್ರು ನಮಗೆ ತೊಂದರೆ ಮಾಡ್ತಾ ಇದ್ರೆ, ನಮ್ಮ ನಡತೆ ಚೆನ್ನಾಗಿದ್ದು ಅವನು ನಮ್ಗೆ ತೊಂದರೆ ಮಾಡ್ತಾ ಇದ್ರು ಚಿಂತೆ ಇಲ್ಲ, ನಾವು ಅವನು ಪ್ರೀತಿಸುವಾಗ, ಅವನು ಇಷ್ಟಪಡುವಾಗ ದೇವ್ರು ಏನ್ ಮಾಡ್ತಾನಂದ್ರೆ ನಮ್ಮನ್ನು ಮೆಚ್ಚಿ ಅವನಲ್ಲಿರುವಂತ ಕಠಿಣವಾದ ಮನಸ್ಸು ಏನ್ ಮಾಡ್ತಾನೆ, ತೆಗೆದಾಕ್ಬಿಟ್ಟು ಅವನು ಮಿತ್ರನಾಗಿ ಮಾಡ್ತಾನೆ, ಅವನ ಒಂದು ಸ್ನೇಹಿತನಾಗಿ ಮಾಡ್ತಾನೆ. ಅಂದ್ರೆ ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ಎಂತ ಶತ್ರುಗಳು ಬೇಕಾದ್ರೂ ಕೂಡ ಆತನ ಮಿತ್ರನಾಗಿ ಮಾಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಅದ್ಯಾವುದೋ ರೀಸೌಂಡ್ ಬರ್ತಾ ಇದೆ ನೋಡ್ರಿ, ಆ ರೀಸೌಂಡ್ ಕಟ್ ಮಾಡ್ರಿ, ಆ ರೀಸೌಂಡ್ ತೆಗೆದ್ಬಿಡ್ರಿ, ಅವ್ರು ಯಾರೋ ಫೋನ್. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ನಾವು ಏನಾಗಿರ್ಬೇಕಂದ್ರೆ ದೇವರಿಗೆ ಇಷ್ಟವುಳ್ಳವರಾಗಿರ್ಬೇಕು. ಯಾರು ಪ್ರಾರ್ಥನೆ ಕೇಳ್ತಾರಂದ್ರೆ ಯಾರು ದೇವರಿಗೆ ದೇವರಲ್ಲಿ ಒಳ್ಳೆ ನಡತೆಯುಳ್ಳವರಾಗಿ ಜೀವಿಸ್ತಾರೋ, ಯಾರು ದೇವರಿಗೆ ತನ್ನ ನಡತೆಯಿಂದ ತನ್ನ ಜೀವಿತವನ್ನ ದೇವರಿಗೆ ಇಷ್ಟವಾಗಿ ಸಮರ್ಪಿಸಿಕೊಂಡು ದೇವರಿಗೆ ಇಷ್ಟವಾದ ಮಾರ್ಗದಲ್ಲಿ ನಡೀತಾನೋ ಅಂಥವ್ರಿಗೆ ಪರವಾಗಿ ದೇವರು ಇರ್ತಾನೆ, ಅಂಥವ್ರನ್ನ ಆಶೀರ್ವಾದ ಮಾಡ್ತಾನೆ. ಅವರ ಶತ್ರುಗಳು ಎಂತ ಕಠೋರವಾದ ಶತ್ರುಗಳಾದ್ರೂ ಅವ್ರನ್ನೇನ್ ಮಾಡ್ತಾನಂತೆ ಮಿತ್ರನಾಗಿ ಮಾಡ್ತಾನೆ. ನೋಡ್ರಿ, ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ
ಅಂದ್ರೆ ನೀನು ಒಳ್ಳೆ ನಡತೆಯಿಂದ ನೀನು ಜೀವಿಸೋದಾದ್ರೆ ನಿನ್ನ ನೋಡಿ ಆತನ ಮೆಚ್ಚಿದ್ರೆ ನಿನ್ನ ಶತ್ರುನ ಆತನ ಏನ್ ಮಾಡ್ತಾನೆ? ಮಿತ್ರಳಾಗಿ ಮಾಡ್ತಾನೆ. ಒಂದೇ ಒಂದು ನಿಮಿಷ, ಯಾರು ಇಲ್ವಾ ಲೈನಲ್ಲಿ? ಯಾರು ನರ್ಸಮ್ಮದು ಯಾರು తగొండిದ್ದು? ఆయన నాకే చేస్తాము. ಸರಿ ಸರಿ, ಅಂತಾದ್ರೆ ಬೇಡ, ತಗೋಬೇಡ್ರಿ. ಓಕೆ, ನಾನು ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಅಣ್ಣ. ದೇವ್ರ ನಾಮ ಸ್ತೋತ್ರವಾಗಲಿ. ಹಾಗೆ ಪ್ರಿಯ ನನ್ನ ಸಹೋದರ ಸಹೋದರರೇ, ದೇವರು ನಿನ್ನ ನಡತೆಯನ್ನು ಮೆಚ್ಚಿದರೆ ನಿನ್ನ ಶತ್ರುಗಳನ್ನ ಮಿತ್ರನಾಗಿ ಮಾಡ್ತಾನೆ. ನಿನ್ನ ಶತ್ರುನನ್ನ ಮಿತ್ರನಾಗಿ ಮಾಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಾಗೆ 2 ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡುವಾಗ 16ನೇ ಅಧ್ಯಾಯ 9ನೇ ವಚನದಲ್ಲಿ ಏನ್ ಹೇಳುತ್ತಂದ್ರೆ, 2 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಚನದಲ್ಲಿ ಏನ್ ಹೇಳುತ್ತಂದ್ರೆ, ಇಲ್ಲಿ ನಾವು ನೋಡ್ಕೊಳ್ಳೋಣ, ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನನ್ನ ಸೋದರರೇ, ಇಲ್ಲೇನು ಬರೆದಿದೆ ಅಂದ್ರೆ, ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ ಎಂಬುದಾಗಿ. ಅಂದ್ರೆ ಯಾರು ಯಥಾರ್ಥವಾಗಿ ಭೂಮಿ ಮೇಲೆ ಜೀವಿಸ್ತಾರೋ, ಯಾರು ದೇವರ ಮಾರ್ಗದಲ್ಲಿ ಜೀವಿಸ್ತಾರೋ, ಯಾರು ದೇವರ ನಂಬಿಕೆಯಲ್ಲಿ ಜೀವಿಸ್ತಾರೋ, ಕಷ್ಟ ಬರಲಿ, ನಷ್ಟ ಬರಲಿ, ಶ್ರಮೆಗಳು ಬರಲಿ, ಶೋಧನೆಗಳು ಬರಲಿ, ಏನೇ ಬರಲಿ, ಯಾರು ದೇವರೊಂದಿಗೆ ಜೀವಿಸ್ತಾರೋ ಅಂತವನ್ನ ದೇವ್ರು ಏನ್ ಮಾಡ್ತಾರಂತೆ? ಅವರು ಪರವಾಗಿ ನಿಲ್ಲುತ್ತಾನೆ. ಅವ್ರಿಗೆ ಬರುವಂತ ಶತ್ರುಗಳನ್ನ ಮಿತ್ರನಾಗಿ ಮಾಡ್ತಾನೆ. ಅವ್ರಿಗೆ ಬರುವಂತ ಕಷ್ಟಗಳಿಂದ ಬಿಡುಗಡೆ ಕೊಡ್ತಾನೆ. ಅವ್ರಿಗೆ ಬರುವಂತ ಸಮಸ್ಯೆಗಳಿಂದ ಪರಿಹಾರ ಮಾಡ್ತಾನೆ. ಅವ್ರ ಕಣ್ಣೀರು ಒರೆಸ್ತಾನೆ. ಅವ್ರ ಸಹಾಯಕನಾಗಿರ್ತಾನೆ. ಅವ್ರ ಸ್ನೇಹಿತನಾಗಿರ್ತಾನೆ. ಅವ್ರ ತಂದೆ ತಾಯಿ ದೇವರಾಗಿರ್ತಾನೆ. ಆದ್ರಿಂದ ಏನ್ ಹೇಳ್ತಾನೆ? ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರಿಸ್ಪಡಿಸ್ತಾನೆ ಎಂಬುದಾಗಿ ಹೇಳ್ತಾ ಇದೆ ಪ್ರಿಯರೇ. ಆದ್ರಿಂದ ಪ್ರತಿಯೊಬ್ಬರು ಏನಾಗಿರ್ಬೇಕಂದ್ರೆ ಯಥಾರ್ಥತೆಯನ್ನ ಕಾಪಾಡಿಕೊಳ್ಬೇಕು. ದೇವರು ಯಾರು ಪ್ರಾರ್ಥನೆ ಕೇಳ್ತಾರಂದ್ರೆ ಯಥಾರ್ಥವಾಗಿರುವಂತವರ ಪ್ರಾರ್ಥನೆ ಕೇಳ್ತಾನೆ. ತನ್ನ ನಡತೆಯನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳುವಂತವರ ಪ್ರಾರ್ಥನೆನ ದೇವರು ಕೇಳ್ತಾನೆ. ಹಾಗಾಗಿ ಮತ್ತೆ 145ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ 145ನೇ ಕೀರ್ತನೆ 18ನೇ ವಚನ, 145ನೇ ಕೀರ್ತನೆ 18ನೇ ವಚನ ಹೇಳುತ್ತಂದ್ರೆ, ಯೆಹೋವನಿಗೆ ಮೊರೆಯಿಡುವವರು ಯಥಾರ್ಥವಾಗಿ ಮೊರೆಯಿಡುವುದಾದ್ರೆ ಆತನು ಹತ್ತಿರವಾಗೇ ಇದ್ದಾನೆ. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರ, ಕೆಲವರು ಪ್ರಾರ್ಥನೆ ಮಾಡ್ತಾರೆ, ಅಪನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಆಗ್ಲಿ, ಹೋದ್ರೆ ಹೋಗ್ಲಿ, ಆದ್ರೂ ಸರಿ, ಆಗದಿದ್ದು ಸರಿ, ಹೆಂಗನ ಆಗ್ಲಿ ಬಿಡು, ಏನಿದ್ರೆ ಅದಾಗಲ್ ಬಿಡು ಅಂದ್ರೆ ಒಳ್ಳೆ ಸ್ಥಿರವಾದ ನಂಬಿಕೆಯಲ್ಲಿ ಯಥಾರ್ಥತೆಯಿಂದ ದೇವರ ಕಡೆಗೆ ತನ್ನ ಕಣ್ಣುಗಳೆತ್ತಿ ಪ್ರಾರ್ಥನೆ ಮಾಡೋದಿಲ್ಲ. ಕೀರ್ತನೆಗಾರನು ಏನ್ ಹೇಳ್ತಾನೆ? ನಾನು ಕಣ್ಣುಗಳನ್ನೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ಬರ್ತದೆ ಅಂತೇಳಿ ಯಥಾರ್ಥವಾಗಿ ತನ್ನ ಕಣ್ಣುಗಳನ್ನು ಪರ್ವತ ಕಡೆಗೆ ಅಂದ್ರೆ ಉನ್ನತ ಆಕಾಶದ ಕಡೆಗೆ ಎತ್ತಿ ದೇವರು ಪ್ರಾರ್ಥಿಸ್ತಾನೆ. ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾನೆ. ಸರ್ವವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಂದ ನನ್ನ ಸಹಾಯ ಬರ್ತದೆ ಅಂತ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಉತ್ತರ ಸಿಗ್ತದೆ. ಹಾಗಾಗಿ ದೇವರು ಪ್ರಾರ್ಥಿಸುವಾಗ ಯಥಾರ್ಥವಾಗಿ ಮೊರೆ ಇಡಬೇಕು. ಯಥಾರ್ಥವಾಗಿ ಮೊರೆ ಇಡುವಂತವ್ರ ಪ್ರಾರ್ಥನೆ ಏನ್ ಮಾಡ್ತಾನೆ? ಕೇಳುವುದಕ್ಕಾಗಿ ಆತನ ಪಕ್ಕದಲ್ಲೇ ಇರ್ತಾನೆ. ನಿರ್ಣಲೋಪಾದಿಯಲ್ಲಿ ಪಕ್ಕದಲ್ಲಿದ್ದು ಪ್ರಾರ್ಥನೆ ಕೇಳಿ ಉತ್ತರ ಕೊಡುವ ಆತನಾಗಿದ್ದಾನೆ. ಹಾಗಾಗಿ ಪ್ರಿಯ 17ನೇ ವಚನ ಏನಂತಂದ್ರೆ, ಯೆಹೋವನ ಮಾರ್ಗಗಳೆಲ್ಲ ನೀತಿಯುಳ್ಳಗಳು, ಆತನ ಎಲ್ಲಾ ಕಾರ್ಯಗಳಲ್ಲಿ ಕೃಪೆ ತೋರಿಸುವನು. ಅಂದ್ರೆ ದೇವರು ನೀತಿಯುಳ್ಳವನಾಗಿದ್ದಾನೆ. ಆತನ ಮಾರ್ಗಗಳು ನೀತಿಯುಳ್ಳವಳಾಗಿದೆ. ಆತನು ಎಲ್ಲ ಕಾರ್ಯಗಳಲ್ಲಿ ಕೃಪಾ ತೋರಿಸ್ತಾನೆ. ಯಾರು ನೀತಿವಂತರಾಗಿರ್ತಾರೋ, ಯಾರು ತನ್ನ ಮಾರ್ಗಗಳನ್ನ ಯಥಾರ್ಥತೆಯಲ್ಲಿ ಮುಂದುವರಿಸ್ತಾರೋ ಅವ್ರಿಗೆ ಏನ್ ಮಾಡ್ತಾನೆ? ಕೃಪೆ ತೋರಿಸುವನಾಗಿರ್ತಾನೆ. 19ನೇ ವಚನ ಕೂಡ ಏನ್ ಹೇಳ್ತದೆ ಅಂದ್ರೆ, ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಹಲ್ಲೆಲೂಯಾ. ಯಾರು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರ್ತಾರೋ ಅವರ ಇಷ್ಟವನ್ನು ಆತನ ಎಂದಿಗೂ ನಿರ್ಲಕ್ಷ್ಯ ಮಾಡುವುದಿಲ್ಲ. ಅವರ ಇಷ್ಟವನ್ನ ಆತ ನೆರವೇರಿಸುವ ಆತನಾಗಿದ್ದಾನೆ. ಅವರ ಕೂಗನ್ನು ಕೇಳಿ, ಅವರ ಕೂಗಿಗೆ ಕೇಳಿ ಅವ್ರನ್ನ ರಕ್ಷಿಸ್ತಾನೆ.
ಇಗೋ ನಾನಿದ್ದೀನಿ. ಆ ಹೇಬೆಲನ ಒಂದು ರಕ್ತದ ಮೊರೆಯನ್ನ ದೇವರು ಕೇಳ್ತಾನೆ, ಹೇಬೆಲನ ಪ್ರಾರ್ಥನೆ ಕೇಳ್ತಾನೆ. ಆ ರಕ್ತದಲ್ಲಿ ಜೀವ ಇರ್ತದೆ, ಆ ಜೀವದ ಪ್ರಾರ್ಥನೆ ಕೇಳಿ ಹೇಬೆಲನ ಮರುಸೃಷ್ಟಿಯಾಗಿ ಕಳಿಸ್ಕೊಡ್ತಾನ್ರಿ. ಅದೇ ಅವರ ತಾಯಿಯ ಹೊಟ್ಟೆಯಲ್ಲೇ ಮರುಸೃಷ್ಟಿಯಾಗಿ ಕಳಿಸ್ಕೊಡ್ತಾನೆ. ಹಾಗಾಗಿ ಆ ಹೇಬೆಲನ ಒಂದು ರಕ್ತದ ಪ್ರಾರ್ಥನೆ ಕೇಳಿದಾಗ ನೀನು ಸಜೀವಾಗಿ ನಿನ್ನ ಶರೀರದಲ್ಲಿದ್ದು ನೀನು ಯಥಾರ್ಥವಾಗಿದ್ದು ಆ ದೇವರಿಗೆ ಇಷ್ಟವಾದ ಒಂದು ನಡೆಯಲ್ಲಿ ನಡತೆಯನ್ನು ನೀನು ಜೀವಿಸುವಾಗ ಖಂಡಿತ ನಿನ್ನ ಪ್ರಾರ್ಥನೆ ಕೇಳ್ತಾನೆ, ನಿನ್ನ ಪ್ರಾರ್ಥನೆ ಕೇಳ್ತಾನೆ. ನಿನ್ನ ಮೊರೆಯನ್ನು ಕೇಳಿ ಆತ ನಿನಗೆ ಬರುವಂತ ಕಷ್ಟಗಳಿಂದ, ಸಮಸ್ಯೆಗಳಿಂದ, ರೋಗಗಳಿಂದ ಆತನ ರಕ್ಷಿಸಲೇ ಶಕ್ತನಾಗಿದ್ದಾನೆ ಪ್ರಿಯರೇ. ಆದ್ರಿಂದ ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ಖಂಡಿತ ನಮ್ಮ ದೇವರನಾಗಿದ್ದಾನೆ, ಒಳ್ಳೆಯವನಾಗಿದ್ದಾನೆ. ನಮ್ಮ ದೇವರು ಒಳ್ಳೆಯವನಾಗಿದೆ. ನಮ್ಮ ದೇವರು ನಮ್ಮ ಪ್ರಾರ್ಥನೆ ಕೇಳುವ ಆತನಾಗಿದ್ದಾನೆ. ಆತನ ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವರಾಗಿದ್ದಾನೆ. ಆದ್ರಿಂದ ನೀನೇನು ಆಗಿರ್ಬೇಕಂದ್ರೆ ನಿನ್ನ ನಡತೆ ಚೆನ್ನಾಗಿರ್ಬೇಕು, ನಿನ್ನಲ್ಲಿ ಯಥಾರ್ಥತೆ ಇರಬೇಕು, ನಿನ್ನಲ್ಲಿ ಪರಿಶುದ್ಧತೆ ಇರಬೇಕು, ಮತ್ತು ನೀನು ದೇವರಿಗೆ ಭಯಭಕ್ತಿಯುಳ್ಳವನಾಗಿ ಜೀವಿಸಬೇಕು. ಭಯ ಇಲ್ಲದ್ರೆ ಭಕ್ತಿ ಬರೋದಿಲ್ಲ, ಭಕ್ತಿ ಇಲ್ಲದಿದ್ರೆ ಭಯ ಇರೋದಿಲ್ಲ. ಭಯ ಮತ್ತು ಭಕ್ತಿ ಎರಡೂ ದೇವರಿಗೆ ಇಷ್ಟವಾಗಿರ್ತದೆ. ಯಾರು ಭಯ ಭಕ್ತಿ ಉಳ್ಳವರಾಗಿರ್ತಾರೋ ಅವರ ಹತ್ತಿರ, ಅವರ ಸಮೀಪವನ್ನೇ ಆತನ ಏನ್ ಮಾಡ್ತಾನೆ ಇರ್ತಾನೆ. ಅವ್ರ ಪ್ರಾರ್ಥನೆ ಕೇಳ್ತಾನೆ, ಅವ್ರ ಪ್ರಾರ್ಥನೆಗೆ ಉತ್ತರ ಕೊಟ್ಟು ಅವ್ರು ಬರುವಂತ ಸಮಸ್ಯೆಗಳಿಂದ, ಕಷ್ಟಗಳಿಂದ, ರೋಗಗಳಿಂದ ರಕ್ಷಿಸಲಿಕ್ಕೆ ಆತನ ಶಕ್ತನಾಗಿದ್ದೇನೆ ಅಂತ ದೇವಾದಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಹಾಗೆ ನಾವು ನೋಡುವಾಗ ಯೋಬನ ಗ್ರಂಥದಲ್ಲಿ 8ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 5ರಿಂದ 6-7 ವಚನಗಳಲ್ಲಿ ನೋಡುವಾಗ ಇಲ್ಲಿ ಯೋಬನು ಏನ್ ಹೇಳ್ತಾನಂದ್ರೆ, ನೀನು ಶುದ್ಧನು ಯಥಾರ್ಥನು ಆಗಿ ಕುತೂಹಲದಿಂದ ಆತನ ಪ್ರಸನ್ನತೆಯನ್ನು ಬಯಸಿ ಸರ್ವಶಕ್ತಿ ನಿನ್ನ ವಿಜ್ಞಾಪನೆ ಮಾಡಿಕೊಂಡರೆ ಆತನು ನಿಶ್ಚಯವಾಗಿ ನಿನಗೋಸ್ಕರ ಎಚ್ಚೆತ್ತು ನಿನ್ನ ನೀತಿಯ ನಿವಾಸವನ್ನು ಸಮೃದ್ಧಿಗೊಳಿಸುವನು. ನಿನ್ನ ಮೊದಲನೇ ಸ್ಥಿತಿಯು ಅಲ್ಪವಾಗಿದ್ರು ನಿನ್ನ ಕಡೆ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು. ಹಲ್ಲೆಲೂಯಾ. ಪ್ರಿಯ ನನ್ನ ಸೋದರ, ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಇಲ್ಲಿ. ನೀನು ಶುದ್ಧನು ಯಥಾರ್ಥನು. ನಿನ್ನ ಮನಸ್ಸು ಶುದ್ಧವಾಗಿರ್ಬೇಕು, ನಿನ್ನ ಮನಸ್ಸು ಯಥಾರ್ಥವಾಗಿರ್ಬೇಕು. ಹಾಗೆ ಕುತೂಹಲದಿಂದ ಆತನ ಪ್ರಸನ್ನತೆಯನ್ನು ಬಯಸಿದರೆ, ಏನು ಕುತೂಹಲದಿಂದ, ಯಾವಾಗ ಆತನ ದರ್ಶನ ಸಿಗುತ್ತೆ, ಯಾವಾಗ ಆತನ ಪ್ರಸನ್ನತೆ ಸಿಗುತ್ತೆ, ಯಾವಾಗ ನಾನು ಆತನ ದರ್ಶನ ಕಾಣ್ತೀನಿ, ಯಾವಾಗ ಆತನ ನನ್ನೊಟ್ಟಿಗೆ ಮಾತನಾಡ್ತಾನೆ, ಯಾವಾಗ ನನ್ನನ್ನ ಆತನ ದರ್ಶಿಸ್ತಾನೆ ಎಂಬುದಾಗಿ ಕುತೂಹಲದಿಂದ ನೀನು ಕಾದು ಬಯಸಿ ಆ ಸರ್ವಶಕ್ತನ ದೇವರಿಗೆ ನೀನು ವಿಜ್ಞಾಪನೆ ಮಾಡಿಕೊಂಡ್ರೆ, ನಿನಗೆ ಏನೇನು ಅಗತ್ಯ ಇದೆಯೋ ಎಲ್ಲ ವಿಜ್ಞಾಪನೆ ಮುಖಾಂತರ ಆತನಿಗೆ ತಿಳಿಸುವಾಗ ಆತನ ವಿಜ್ಞಾಪನೆಗಳನ್ನು ಆಲಿಸಿ ನಿಶ್ಚಯವಾಗಿ ನಿನಗೋಸ್ಕರ ಆತನು ಎಚ್ಚೆತ್ಕೊಳ್ತಾನಂತ್ರಿ. ಒಂದು ವೇಳೆ ತಡ ಮಾಡಿದ್ರು, ಇಲ್ಲ ಈ ಮಗನು ನನ್ನಲ್ಲಿ ಭಯಭಕ್ತಿಯುಳ್ಳವನಾಗಿ, ನಿರ್ದೋಷಿಯಾಗಿ, ಶುದ್ಧನಾಗಿ, ಯಥಾರ್ಥವನಾಗಿ ತನ್ನ ನಡತೆಯನ್ನ ಒಳ್ಳೆ ಮಾರ್ಗ ನಡೆಸಿ ನನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನನ್ನನ್ನ ವಿಜ್ಞಾಪನೆ ಮಾಡ್ತಾ ಇದ್ದಾರೆ, ನನ್ನನ್ನು ಮೊರೆ ಇಡ್ತಾ ಇದ್ದಾರೆ, ಖಂಡಿತ ಅವ್ರ ಪ್ರಾರ್ಥನೆ ನಾನು ಉತ್ತರ ಕೊಡ್ಬೇಕಂದಾಗಿ ಆತನ ಎಚ್ಚೆತ್ಕೊಳ್ಳುವ ಆತನಾಗಿದ್ದಾನೆ. ಎಚ್ಚೆತ್ಕೊಂಡು ಏನ್ ಮಾಡ್ತಾನೆ, ನಿನ್ನ ನೀತಿಯ ನಿವಾಸವನ್ನು ಸಮೃದ್ಧಿಗೊಳಿಸುವ. ಹಲ್ಲೆಲೂಯಾ. ನೀತಿ ಅಂದ್ರೆ ಒಳ್ಳೆಯತನ, ನಿವಾಸ ಅಂದ್ರೆ ನೀನು ವಾಸಿಸುವ ಒಂದು ಕುಟುಂಬ, ಮನೆ. ಹಾಗಾಗಿ ನೀನು ಒಳ್ಳೆ ಜೀವಿತವನ್ನು ಜೀವಿಸಂತ ನಿನ್ನ ನೀತಿಯ ನಿವಾಸವನ್ನು ಅವನು ಏನ್ ಮಾಡ್ತಾನೆ, ಸಮೃದ್ಧಿಗೊಳಿಸ್ತಾನೆ. ಅಂದ್ರೆ ಯಾವ ಕೊರತೆ ಇಲ್ಲದ ಹಾಗೆ ಅನುದಿನ ಆಹಾರ ಕೊಡ್ತಾನೆ, ಅನುದಿನ ಆರೋಗ್ಯ ಕೊಡ್ತಾನೆ, ಅನುದಿನಕ್ಕೆ ಬೇಕಾದ ಜ್ಞಾನ ಕೊಡ್ತಾನೆ, ಶಕ್ತಿಯನ್ನು ಕೊಡ್ತಾನೆ, ಸಮಾಧಾನ ಕೊಡ್ತಾನೆ. ಎಲ್ಲ ರೀತಿಯಲ್ಲಿ ಆತ ನಿನ್ನ ಸಹಾಯಕನಾಗಿದ್ದು ನಿನ್ನ ಕಾಯುವ ಆತನಾಗಿರ್ತಾನೆ. ನಿನ್ನ ನೀತಿ ನಿವಾಸವನ್ನು ಸಮೃದ್ಧಿಗೊಳಿಸುವನು. ಮತ್ತು ಮುಂದೆ ಏನ್ ಹೇಳ್ತಾನೆ, ನಿನ್ನ ಮೊದಲನೇ ಸ್ಥಿತಿಯು ಅಲ್ಪವಾಗಿದ್ದರೂ ನಿನ್ನ ಕಡೆ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು. ಹಲ್ಲೆಲೂಯಾ. ಈಗಿನ ಸ್ಥಿತಿ ನೀನು ಹೇಗಿದೆಯೋ ಅದು ದೇವ್ರು ನೋಡ್ತಾ ಇದ್ದಾನೆ.
ನಿನ್ನ ಈಗಿನ ಸ್ಥಿತಿ, ನಿನ್ನ ಮೊದಲನೇ ಸ್ಥಿತಿ ಅಲ್ಪ ಅಂದ್ರೆ ಏನು ಇಲ್ಲದವರಾಗಿರ್ಬೋದು, ಸ್ವಲ್ಪವಾಗಿರ್ಬೋದು, ಆದ್ರೆ ನಿನ್ನ ಕಡೆ ಸ್ಥಿತಿಯು ಬಹುವೃದ್ಧಿ ಹೊಂದುವುದಂತ ಹೇಳ್ತಾನೆ. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರರೇ, ನಿನ್ನ ಕಡೆ ಸ್ಥಿತಿ ಬಹುವೃದ್ಧಿ, ನಿನ್ನ ಮಕ್ಕಳು 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 ಅಭಿವೃದ್ಧಿ, ಸಂತಾನ ಅಭಿವೃದ್ಧಿ ಆಗಿ ಆಶೀರ್ವಾದದೊಂದಿಗೆ ಕುಟುಂಬವಾಗಿ ಮಾರ್ಪಡುವುದು. ನೀನು ಯಾವ ಕೊರತೆ ಇಲ್ಲದ ರೀತಿಯಲ್ಲಿ ಎಲ್ಲ ಕೊರತೆಗಳನ್ನು ನೀಗಿಸಿ ಆತನ ನಿನ್ನನ್ನು ಮೇಲೆ ಕೆತ್ತುವ ಆತನಾಗಿದ್ದಾನೆ. ಆದ್ರಿಂದ ಪ್ರಿಯ ನನ್ನ ಸಹೋದರರೇ, ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ. ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಏನಂತ ಬರ್ತಾನೆ ಅಂದ್ರೆ, 3ನೇ ಅಧ್ಯಾಯದಲ್ಲಿ, ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 17ನೇ ವಚನ ನಾವು ನೋಡುವಾಗ ಇಲ್ಲಿ ಏನ್ ಹೇಳ್ತದೆ ಅಂದ್ರೆ, ಆದರೆ ಪ್ರಿಯ ನನ್ನ ಸಹೋದರರೇ, ಇಲ್ಲಿ ಏನು ಬರಿತಾ ಇದೆ ಅಂದ್ರೆ, ಆದರೆ ಮೇಲನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು. ನಿನಗೆ ಮೇಲಿನಿಂದ ದೇವರ ಜ್ಞಾನ ಬೇಕಾದ್ರೆ ನೀನು ಅದು ಪರಿಶುದ್ಧವಾಗಿದೆ, ಅದಕ್ಕಾಗಿ ನೀನು ಶುದ್ಧವಾಗಿರ್ಬೇಕು, ನೀನು ಪರಿಶುದ್ಧವಾಗಿರ್ಬೇಕು. ದೇವರ ಜ್ಞಾನ ನಿನ್ ಬೇಕಂದ್ರೆ, ದೇವರ ಆಶೀರ್ವಾದ ನಿನ್ ಬೇಕಂದ್ರೆ, ದೇವರ ಕೃಪೆ ನಿನ್ನ ಮೇಲೆ ಇಳಿದು ಬರಬೇಕಂದ್ರೆ, ದೇವರ ಒಂದು ಪ್ರಸನ್ನತೆ ನಿನ್ ಸಿಗ್ಬೇಕಂದ್ರೆ ನೀನೇನಾಗ್ಬೇಕು? ಪರಿಶುದ್ಧನಾಗಿರ್ಬೇಕು, ಪರಿಶುದ್ಧಳಾಗಿರ್ಬೇಕು. ಯಥಾರ್ಥತೆ ನಿನ್ನ ಜೀವಿತದಲ್ಲಿ ಇರಬೇಕು. ಯಥಾರ್ಥ ಇಲ್ಲದ ಜೀವಿತ ಅದು ನಶ್ವರ, ಅದು ಎಂದಿಗೂ ಯಾವ ಕೆಲಸಕ್ಕೆ ಬರೋದಿಲ್ಲ. ನೀನು ಬಿದ್ರೆ ಹೇಳಕ್ಕೆ ಸಾಧ್ಯನೇ ಇಲ್ಲ, ನೀನು ಕೆಳಗೆ ಬಿದ್ರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನೀನು ಯಥಾರ್ಥವಾಗಿದ್ರೆ ಮೇಲಿನಿಂದ ಬರುವಂತ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು. ದೇವರ ಆಶೀರ್ವಾದ, ದೇವರ ಜ್ಞಾನ ನಿಮ್ಗೆ ಬೇಕಂದ್ರೆ ಅದು ಪರಿಶುದ್ಧ ಜ್ಞಾನವಾಗಿರ್ತದೆ, ಆಮೇಲೆ ಸಮಾಧಾನಕರವಾದದ್ದು. ಏನು ಏನೇ ನೀನು ದಾವೀದನ ಕೀರ್ತನೆಯಲ್ಲಿ ಹೇಳ್ತಾನಲ್ಲ, ನಿನ್ನ ಮಗ್ಗುಲಲ್ಲಿ 1000 ಜನ, ನಿನ್ನ ಎಡಬದಿಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನ್ಗೇನು ತಟ್ಟದು ಅಂದ್ರೆ, ನಿನ್ನ ಶವಗಳ ಮಧ್ಯದಲ್ಲಿ ಮಲಗಿದ್ರು ಯಾವ ಫೀಲಿಂಗ್ ನಿನ್ಗಾಗಲ್ಲ, ಯಾವ ಚಿಂತೆನೂ ನಿನಗಾಗಲ್ಲ. ನೀನು ಸುತ್ತಲೂ 1000 ಶವಗಳು ಬಿದ್ದಿದ್ರು, ನಿನ್ನ ಸುತ್ತಲೂ 1000 ಶತ್ರುಗಳು ಇದ್ದರು, ನಿನ್ಗೆ ಯಾವ ಹಾನಿ ಆಗೋದಿಲ್ಲ. ಆ ಕಡೆ ನಿನ್ ಗಮನ ಕೂಡ ಹರಿಸೋಕೆ ದೇವರು ಬಿಡೋದಿಲ್ಲ. ಸಕಲ ಸಮೃದ್ಧಿಯನ್ನ, ಸಮಾಧಾನವನ್ನು ಆತನು ಕೊಡ್ತಾನೆ. ಮತ್ತು ವಿನಯವುಳ್ಳದ್ದು ಅಂದ್ರೆ ತಗ್ಗಿ ಬಗ್ಗಿ ನಡೆಯುವಂಥದ್ದು, ತಗ್ಗಿ ಬಗ್ಗಿ ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು. ದೇವರು ಕೊಡುವಂಥದ್ದು ಸಂತೋಷವಾಗಿ ಒಪ್ಕೊಳ್ಳೋ. ದೇವ್ರೇ ನೀನೇನು ಕೊಟ್ಟಿದ್ದೆ ಅದಕ್ಕೆ ಸ್ತೋತ್ರಪ್ಪ. ಇವತ್ತು ಅನ್ನ ಸಾರು ಕೊಟ್ಟಿದ್ದೆ ಸ್ತೋತ್ರ, ಮುದ್ದೆ ಸಾರು ಕೊಟ್ಟಿದ್ದೆ ಸ್ತೋತ್ರ. ದೇವ್ರೇ ಇವತ್ತು 1 ಲೋಟ ನೀರು ಕೊಟ್ಟಿದ್ಯಪ್ಪ ಸ್ತೋತ್ರ. ದೇವ್ರೇ ಇವತ್ತು ಏನು ಕೊಟ್ಟಿಲ್ಲ ನೀನು ಸ್ತೋತ್ರ. ಆದ್ರೆ ಯಾರು ಆ ರೀತಿ ಸಮಾಧಾನವಾಗಿರ್ತಾರೋ ಅವರು ಒಳ್ಳೆ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ದೇವರು ಕೊಡುವಂತಹ ಆಶೀರ್ವಾದಗಳು ಒಳ್ಳೆ ಜ್ಞಾನ ಆಗಿರ್ತದೆ, ಅದು ಪರಿಶುದ್ಧವಾಗಿರ್ತದೆ, ಅದು ಸಮಾಧಾನಕರವಾಗಿರ್ತದೆ, ಅದು ವಿನಯವುಳ್ಳದಾಗಿರ್ತದೆ, ಮತ್ತು ಏನಾಗಿದೆ ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮತ್ತು ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂತದ್ದಾಗಿದೆ. ಅದರಲ್ಲಿ ಚಂಚಲವು ಕಪಟವೂ ಇಲ್ಲ. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರರೇ, ದೇವರು ಕೊಟ್ಟಂತಹ ಆಶೀರ್ವಾದ ನಿನ್ನ ಮೊದಲನೇ ಸ್ಥಿತಿಗಿಂತ ಅಲ್ಪವಾಗಿದ್ರು ಕೊನೆ ಸ್ಥಿತಿ, ಕಡೆ ಸ್ಥಿತಿ ಯಾವ ರೀತಿ ಇರ್ತದಂದ್ರೆ ಅದು ಪರಲೋಕದಿಂದ ಇಳಿದು ಬರುವಂತ ಜ್ಞಾನ ಮತ್ತು ಸಮಾಧಾನ, ವಿನಯ, ಸಂತೋಷ, ಕರುಣೆ ಇವೆಲ್ಲವೂ ಏನಾಗಿರ್ತದೆ? ದೇವರಿಂದ ಬರ್ತದೆ. ಅಂದ್ರೆ ನಿನ್ನ ಸ್ಥಿತಿ ಮೊದಲನೇ ಸ್ಥಿತಿಗಿಂತ ನಿನ್ನ ಕಡೆ ಸ್ಥಿತಿಯನ್ನ ದೇವರು ಧಾರಾಳವಾಗಿ ಆಶೀರ್ವದಿಸಿ ಧಾರಾಳವಾಗಿ ನಿನ್ನನ್ನ ಬಲಪಡಿಸ್ತಾನೆ. ಹಾಗಾಗಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 8ನೇ ವಚನ ಏನ್ ಹೇಳ್ತದೆ ಅಂದ್ರೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರೇ, ನಿನ್ನ ಪ್ರಾರ್ಥನೆ ದೇವರು ಕೇಳಬೇಕಂದ್ರೆ ನೀನು ನಿರ್ಮಲನಾಗಿರ್ಬೇಕು, ನೀನು ನಿರ್ಮಲನಾಗಿರ್ಬೇಕು. ನಿನ್ನಲ್ಲಿ ಯಾವ ಅಂಕು ಡೊಂಕು ಇರಬಾರ್ದು, ಯಾವ ಭೇದ ಭಾವ ಇರಬಾರ್ದು, ಯಾವ ಭಿನ್ನಾಭಿಪ್ರಾಯಗಳು ಇರಬಾರ್ದು. ದೇವರ ವಿರುದ್ಧವಾಗಿ ಯಾವುದೇ ಒಂದು ಸಣ್ಣ ಮಚ್ಚೆ ಕೂಡ ನಿನ್ನಲ್ಲಿ ಇರಬಾರ್ದು. ದೇವರ ಬಗ್ಗೆ ಯಾವುದೇ ಒಂದು ಅನುಮಾನ ನಿನ್ನಲ್ಲಿ ಇರಬಾರ್ದು. ಆತನ ಏನು ಕೊಟ್ಟರು ಸ್ವೀಕಾರ ಮಾಡಬೇಕು. ಯೋಬನ ಹಾಗೆ. ಯೋಬನ ಏನ್ ಮಾಡ್ತಾನೆ?
ಆಶೀರ್ವಾದ ಕೊಟ್ಟಾಗ ಸ್ವೀಕಾರ ಮಾಡ್ತಾನೆ, ಅದನ್ನು ತೆಗೆದುಕೊಂಡಾಗನು ಅದನ್ನು ಸ್ವೀಕಾರ ಮಾಡ್ತಾನೆ. ಎಲ್ಲ ದೇವರೇ ಕೊಟ್ಟ, ದೇವರೇ ತೆಗೆದುಕೊಂಡ, ದೇವರ ಸ್ತೋತ್ರ ಅಂತಾನೆ. ತಾಯಿ ಗರ್ಭದಲ್ಲಿ ಏನು ಇಲ್ಲದವನಾಗಿ ಬಂದೆನು, ಏನು ಇಲ್ಲದವನಾಗಿ ಹೋಗ್ತೀನಿ, ದೇವರ ಸ್ತೋತ್ರ ಅಂತಾನೆ. ಹೆಂಡತಿ ಆತನನ್ನು ದೂಷಿಸುವಾಗ ಹೆಂಡತಿನ ಬೈತಾಳೆ, ಮೂರ್ಖರು ಮಾತಾಡ್ದಂಗೆ ನೀನ್ ಮಾತಾಡ್ತೀಯಲ್ಲಮ್ಮ, ನೀನ್ ಸ್ವಲ್ಪ ಆದ್ರೂ ಜ್ಞಾನ ಇಲ್ವಾ, ಬುದ್ಧಿ ಇಲ್ವಾ? ದೇವ್ರು ಒಳ್ಳೇದು ಮಾಡಿದ್ರೆ ಮಾತ್ರ ನಾವು ಸ್ವೀಕಾರ ಮಾಡ್ಬೇಕಾ? ಕೆಟ್ಟದ್ದು ಕೊಡಿದ್ರೆ ನಾವು ಸ್ವೀಕಾರ ಮಾಡಬಾರ್ದಾ? ಆತನ ಏನ್ ಕೊಟ್ರು ನಾವು ಸ್ವೀಕಾರ ಮಾಡಬೇಕು. ಆತನ ಕೊಡೋದು ಗೊತ್ತು, ತೆಗೆದುಕೊಳ್ಳುವುದು ಗೊತ್ತು, ಮತ್ತೆ ಆಶೀರ್ವಾದ ಮಾಡೋದು ಗೊತ್ತು, ಆತನ ಗಾಯ ಮಾಡುವುದು ಗೊತ್ತು, ಗಾಯನ ವಾಸಿ ಮಾಡೋದು ಗೊತ್ತು, ಆತನ ಶಿಕ್ಷಿಸುವುದು ಗೊತ್ತು ಮತ್ತು ಪ್ರೀತಿಸುವುದು ಗೊತ್ತು ಎಂಬುದಾಗಿ ಯೋಬನು ತನ್ನ ಜೀವಿತದಲ್ಲಿ ಅರ್ಥಕೊಂಡಿದ್ದನ್ರಿ. ಹಾಗಾಗಿ ಯೋಬನ ಜೀವಿತದಲ್ಲಿ ಯಾವ ರೀತಿ ಯಥಾರ್ಥ ಇತ್ತೋ, ಯೋಬನು ಯಾವ ರೀತಿ ತನ್ನ ಯಥಾರ್ಥವನ್ನು ಕಳ್ಕೊಳ್ಳಲಿಲ್ವೋ, ರೋಗ ಬಂದ್ರು, ಸಂಕಟ ಬಂದ್ರು, ಏನೇ ಬಂದ್ರು ಆತನು ದೇವರನ್ನು ಬಿಡದೆ ತನ್ನ ಯಥಾರ್ಥತೆಯನ್ನ, ಪರಿಶುದ್ಧತೆಯನ್ನ ಆತನು ಬಿಟ್ಟು ಕೊಡದೆ ಕಾಪಾಡಿಕೊಂಡಿದ್ರಿಂದ 2ರಷ್ಟು ಆಶೀರ್ವಾದಗಳು ಆತನು ಕಂಡುಕೊಂಡಿದ್ದನೋ ಅದರ 2ರಷ್ಟು ಆಶೀರ್ವಾದಗಳು ಮತ್ತೆ ಹೊಂದಿಕೊಂಡನು. ಹಾಗಾಗಿ ಯೋಬನ ಪ್ರಾರ್ಥನೆ ದೇವರು ಕೇಳಿದ ಕಾರಣ ಆತನು ಯಥಾರ್ಥವಂತನಾಗಿದ್ದನು, ಆತನ ನಡತೆ ಚೆನ್ನಾಗಿತ್ತು, ಆತನ ಗುಣಲಕ್ಷಣ ಚೆನ್ನಾಗಿತ್ತು, ಆತನ ಕೃಪೆ ಆ ಮಹಾಕೃಪೆಯಲ್ಲಿ ಆತನ ಸಂತೋಷವಾಗಿ ಸಮೃದ್ಧಿಯಾಗಿ ಒಳ್ಳೆ ಜ್ಞಾನವನ್ನ ದೇವರಿಂದ ಹೊಡೆದುಕೊಂಡು ಎಲ್ಲರೂ ಪ್ರೀತಿಸುವ ಆತನಾಗಿದ್ದನು. ಎಲ್ಲರೂ ತನ್ನ ಹತ್ರ ಬಂದವ್ರನ್ನ ಯಾರು ಆತನ ತಳ್ಳುತ್ತಾ ಇರ್ಲಿಲ್ಲ. ಊಟ ಇಲ್ಲದೆ ಯಾರಾದ್ರೂ ಬಂದ್ರೆ ನಾನು ತಿನ್ನುವ ಆಹಾರದಲ್ಲೇ ಅವ್ರಿಗೆ ಹಂಚ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಾಗಾಗಿ ಆ ಯೋಬನ ಒಂದು ಯಥಾರ್ಥತೆ ಅವನನ್ನು ರಕ್ಷಿಸಿತು. ಹಾಗಾಗಿ ಯೋಬನು ಪ್ರಾರ್ಥನೆ ಮಾಡುವಾಗ 2ನೇ ಮಾತು ಹೇಳದೆ ಪ್ರಾರ್ಥನೆ ಆತನ ಉತ್ತರ ಕೊಟ್ಟನು. ಹಾಗಾಗಿ ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ಬೇಕಂದ್ರೆ, ನಿನ್ನ ಪ್ರಾರ್ಥನೆ ದೇವ್ರು ಕೇಳಬೇಕಂದ್ರೆ ನಿನ್ನಲ್ಲಿ ಏನಾಗಿರ್ಬೇಕು? ಮೊದಲನೇದಾಗಿ ನಿನ್ನ ನಡತೆ ಚೆನ್ನಾಗಿರ್ಬೇಕು. ನೀನು ದೇವರು ಕೊಟ್ಟಿದ್ದನ್ನ ದೇವ್ರಿಗೆ ಏನಾದರೂ ಸಮರ್ಪಣೆ ಮಾಡ್ಬೇಕಂದ್ರೆ ಒಳ್ಳೆ ಮನಸ್ಸಿಂದ ಒಳ್ಳೆ ರೀತಿಯಲ್ಲಿ ಉದಾರವಾಗಿ ಸಮರ್ಪಿಸಬೇಕು, ಉದಾರವಾಗಿ ಕೊಡ್ಬೇಕು. ದೇವರ ಸೇವೆಗಾಗಿ, ದೇವರ ಕಾರ್ಯಗಳಿಗಾಗಿ ಹೇಬೇಲನ್ನು ಉದಾರವಾಗಿ ಕೊಟ್ಟನು, ಚೊಚ್ಚಲ ಕುರಿಗಳನ್ನು ಕೊಟ್ಟನು. ಅಯ್ಯೋ, ಈ ಮೊದಲನೇ ಹುಟ್ಟಿದ ಮರಿ ಇದು ನಾನು ಇಟ್ಕೊಳ್ತೀನಿ, ನಂತರ ಇನ್ನೊಂದು ಮರಿ ಕೊಡ್ತೀನಿ ಅಂತ ಹೇಳಲಿಲ್ಲ. ದೇವರೇ, ನೀನು ಕೊಟ್ಟಿದ್ದು ಪ್ರಥಮ ನಿನಗೆ, ಆಮೇಲೆ ನನಗೆ ಸಿಗಲಿ ಅಂತೇಳಿ ಅವನು ಯಥಾರ್ಥ ಮನಸ್ಸಿನ ದೇವರನ್ನ ಆರಾಧನೆ ಮಾಡ್ದನ್ರಿ. ಅದಕ್ಕಾಗಿ ಹೇಬೇಲನ್ನು ಏನ್ ಮಾಡ್ದ? ಮರುಜೀವ ಕೊಡ್ತಾನೆ, ಮತ್ತೊಂದು ಜನ್ಮ ಆತನ ಕೊಟ್ಟು ತನ್ನ ತಾಯಿ ಹೊಟ್ಟೆಯಲ್ಲಿ ಆತನ ಜನಿಸುವ ರೀತಿಯಲ್ಲಿ ದೇವರು ಸಹಾಯ ಮಾಡ್ತಾನೆ ಪ್ರಿಯರೇ. ಆದ್ರಿಂದ ಯೋಬನ ಗ್ರಂಥದಲ್ಲಿ ನಾವು ನೋಡುವಾಗ, ಯೋಬನ ಗ್ರಂಥದಲ್ಲಿ 22ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕೆಲವು ಅಂಶಗಳನ್ನು ನಾವು ಧ್ಯಾನ ಮಾಡೋಣ. 22ನೇ ಅಧ್ಯಾಯ 21ರಿಂದ ನಾವು ನೋಡುವಾಗ ಕೆಲವು ವಚನಗಳು ನೋಡ್ಕೊಳ್ಳೋಣ. ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಇದರಿಂದ ನಿನಗೆ ಶುಭವಾಗುವುದು ಅಂತ ಹೇಳ್ತಾನೆ. ಪ್ರಿಯ ನನ್ನ ಸಹೋದರರೇ, ಇಲ್ಲಿ ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಇದರಿಂದ ನಿನಗೆ ಶುಭವಾಗೋದು. ಆತನ ಬಾಯಿಂದಲೇ ಬೋಧನೆಯನ್ನು ಸ್ವೀಕರಿಸಿ ಆತನ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೋ. ನೀನು ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ನಿನ್ನ ಗುಡಾರಗಳಿಂದ ಅನ್ಯಾಯವನ್ನು ದೂರ ಮಾಡಿದರೆ ಉದ್ಧಾರವಾಗುವಿ. ಏನ್ ಹೇಳ್ತಾನೆ? ನೀನು ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ನಿನ್ನ ಗುಡಾರಗಳಿಂದ ಅನ್ಯಾಯವನ್ನು ದೂರ ಮಾಡಿದರೆ ಉದ್ಧಾರವಾಗುವಿ. ಅನೇಕರು ತನ್ನ ಕುಟುಂಬಗಳಲ್ಲಿ, ತನ್ನ ಮಕ್ಕಳ ಜೀವಿತದಲ್ಲಿ, ಹೆಂಡತಿ ಜೀವಿತದಲ್ಲಿ, ಗಂಡನ ಜೀವಿತದಲ್ಲಿ, ತಂದೆ ತಾಯಿಗಳ ಜೀವಿತದಲ್ಲಿ ಅನ್ಯಾಯವನ್ನು ಒದಗಿಸಿ ಇಟ್ಕೊಂಡಿರ್ತಾರೆ. ಕುಟುಂಬ ಎಲ್ಲ ಏಕವಾಗಿ ಮೋಸ ಮಾಡ್ತಾರೆ. ಅನೇಕರಿಗೆ ಕುಟುಂಬ ಎಲ್ಲ ತಂದೆ ತಾಯಿ ಮಕ್ಕಳು ಹೆಂಡತಿ ಗಂಡ ಎಲ್ಲರೂ ಸೇರಿ ಮೋಸ ಮಾಡ್ತಾರೆ. ಆ ಅನ್ಯಾಯನ ದೂರ ಮಾಡಿದ್ರೆ ಅವ್ರಿಗೇನಾಗ್ತದೆ? ಅವ್ರು ಉದ್ಧಾರ ಆಗ್ತಾರೆ. ನಿನ್ನ ಚಿನ್ನವನ್ನು ಧೂಳಿನಲ್ಲಿ ಹಾಕು, ಓಪೀರ್ ದೇಶದ ಅಪರಂಜಿನ ಒಳಗಲ ಬಂಡೆಗೆ ಎಸೆದು ಬಿಡು. ಸರ್ವಶಕ್ತನು ನಿನಗೆ ಚಿನ್ನವಾಗಿಯೂ ಬೆಳ್ಳಿಯ ರಾಶಿಗಳಾಗಿಯೂ ಇರುವನು. ಹಲ್ಲೆಲೂಯಾ. ಈ ಲೋಕದ ಬೆಳ್ಳಿ ಬಂಗಾರ ಚಿನ್ನ ವಜ್ರ ವೈಡೂರ್ಯಗಳು ನಶ್ವರವಾದದ್ದು, ಅದನ್ನು ಬಿಸಾಕು. ಸರ್ವಶಕ್ತನಾದ ದೇವರೇ ನಿನ್ಗೆ ಚಿನ್ನವಾಗಿರ್ತಾನೆ,
ಬೆಳ್ಳಿಯ ರಾಶಿಗಳಾಗಿರ್ತಾನೆ ಎಂಬುದಾಗಿ ಹೇಳ್ತಾನೆ. ಅಷ್ಟೇ ಅಲ್ಲದೆ ಆಗ ನೀನು ಸರ್ವಶಕ್ತನಲ್ಲಿ ಆನಂದ ಪಟ್ಟು ದೇವರ ಕಡೆಗೆ ಮುಖವನ್ನು ಎತ್ತಿಕೊಳ್ಳುವೆ. ಅವಾಗ ನೀನು ದೇವರು ನೇರವಾಗಿ ಮಾತಾಡ್ಬೋದು, ದೇವರ ಮುಖವನ್ನು ನೇರವಾಗಿ ನೀನು ನೋಡ್ಬೋದು. ಆದ್ರೆ ನಿನ್ನಲ್ಲಿ ಲೋಪದೋಷಗಳಿದ್ರೆ, ನಿನ್ನಲ್ಲಿ ಕುಂದುಕೊರತೆಗಳಿದ್ರೆ, ನಿನ್ನಲ್ಲಿ ಸುಕ್ಕು ಕಳಂಕಗಳಿದ್ದರೆ ಆತನ ಮುಖವನ್ನು ನೀನು ನೋಡ್ಲಿಕ್ಕೆ ಎಷ್ಟು ಮಾತ್ರ ಸಾಧ್ಯವಿಲ್ಲ. ಆತನ ಮುಖವನ್ನು ನೋಡ್ಲಿಕ್ಕೆ ನಿನ್ನ ಮನಸ್ಸು ನಿನ್ನ ಅಂಗಿಸ್ತಾ ಇರ್ತದೆ. ನೀನು ಪಾಪಿ, ನಿನ್ನ ಶತಪಾಪಿ, ನಿನ್ನ ಹೃದಯದಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಅವಯವಗಳಲ್ಲಿ ಅನೇಕ ಪಾಪ ದೋಷಗಳಿದೆ. ಹೇಗೆ ಆ ಸರ್ವಶಕ್ತನಾದ ದೇವರನ್ನ, ಆ ಪರಿಶುದ್ಧನಾದ ದೇವರ ಮುಖವನ್ನು ನೋಡ್ಲಿಕ್ಕೆ ಸಾಧ್ಯ ಎಂಬುದಾಗಿ ತನ್ನಲ್ಲಿರುವಂತ ಪಾಪಗಳು ತನ್ನನ್ನು ಅಂಗಿಸ್ತಾ ಇರ್ತದೆ. ಆದರೆ ಪ್ರಿಯ ನನ್ನ ಸಹೋದರರೇ, ನಿನಗೆ ಚಿನ್ನ ಬೆಳ್ಳಿ ಬಂಗಾರಗಳಿಗಿಂತ ವಜ್ರ ವೈಢೂರ್ಯಗಳಿಗಿಂತ ಹೆಚ್ಚಿನವನು ಯೇಸು ಕ್ರಿಸ್ತನಾಗಿದ್ದಾನೆ, ಆ ತಂದೆಯ ದೇವರಾಗಿದ್ದಾನೆ. ಆಗ ನೀನು ಸರ್ವಶಕ್ತನಲ್ಲಿ ಆನಂದ ಪಟ್ಟು ದೇವರ ಕಡೆಗೆ ಮುಖವನ್ನು ಎತ್ತಿಕೊಳ್ಳುವಿ, ನೀನು ಪ್ರಾರ್ಥಿಸುವೆ, ಆತನ ಆಲಿಸುವನು. ಹಲ್ಲೆಲೂಯಾ. ಆಗ ನೀನು ಪ್ರಾರ್ಥಿಸುವಾಗ ನಿನ್ನ ಪ್ರಾರ್ಥನೆ ಆತನ ಲಾಲಿಸ್ತಾನಂತ. ಯಾವ ರೀತಿ ಒಂದು ಚಿಕ್ಕ ಪುಟಾಣಿ ಮಕ್ಕಳು ತನ್ನ ತಾಯಂದರು, ತನ್ನ ಸಂಬಂಧಪಟ್ಟವರು ಆ ಮಗು ಮುದ್ದು ಮಾಡುವಾಗ ಆ ಮಗು ಮಾತಾಡ್ಲಿಕ್ಕೆ ಶಕ್ತಿ ಇಲ್ದಿದ್ರು ಆ ಮಾತುಗಳನ್ನು ಆಲಿಸ್ತದೆ, ಆ ಮಾತುಗಳನ್ನು ಲಾಲಿಸ್ತದೆ. ಆ ರೀತಿಯಲ್ಲಿ ನಿನ್ನ ಪ್ರಾರ್ಥನೆ ಆತನ ಲಾಲಿಸಿ ಆತನಿಗೆ ಹರಕೆಗಳನ್ನು ಒಪ್ಪಿಸಿ, ನೀನು ಏನೇನು ವಿಜ್ಞಾಪನೆ ಹರಕೆಗಳು ಒಪ್ಪಿಸ್ತೀಯೋ ಅದರೆಲ್ಲದರಿಂದ ಆತನ ಬಿಡುಗಡೆ ಕೊಡ್ತಾನೆ, ಆತನ ಆಶೀರ್ವಾದ ಮಾಡ್ತಾನೆ. ಯಾವುದನ್ನು ಸಂಕಲ್ಪಿಸಿಕೊಳ್ಳಿಯೋ ಅದು ನಿನಗೆ ನೆರವೇರುವುದು. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಇಂಥದ್ದು ಆಗ್ಬೇಕು ಅಂತ ನಿನ್ನ ಜೀವಿತದಲ್ಲಿ ನೀನು ಸಂಕಲ್ಪಿಸಿಕೊಳ್ಳೋದಾದ್ರೆ ಅದು ನಿನ್ನ ಜೀವಿತದಲ್ಲಿ ನೆರವೇರ್ತದೆ. ಬೆಳಕು ನಿನ್ನ ಮಾರ್ಗಗಳಲ್ಲಿ ಪ್ರಕಾಶಿಸುವುದು ಅಂದ್ರೆ ನೀನು ಏನು ಕೆಲಸ ಮಾಡಿದ್ರು, ನೀನು ಯಾವ ಮಾರ್ಗದಲ್ಲಿ ಹೋದ್ರು ನಿನ್ನ ಕತ್ತಲೆ ಅನ್ನೋದು ಬರೋದಿಲ್ಲ, ನಷ್ಟ ಅನ್ನೋದು ಬರೋದಿಲ್ಲ, ಸಮಸ್ಯೆಗಳನ್ನೋದು ಬರೋದಿಲ್ಲ. ನೀನು ಯಥಾರ್ಥವಾಗಿ ಮುಂದೆ ಹೆಚ್ಚಾಗುವಾಗ ಆತ ನಿನ್ನ ಬೆಳಕಾಗಿ ಪ್ರಕಾಶ ಕೊಡುವ ಆತನಾಗಿ ನಿನ್ನನ್ನು ನಡೆಸುವ ಆತನಾಗಿದ್ದೇನೆ. ಆತನ ಪ್ರಿಯ ನನ್ನ ಸಹೋದರ ಸಹೋದರರೇ, 28ನೇ ವಚನ ಏನ್ ಹೇಳ್ತೀವಿ, ಯಾವುದನ್ನು ಸಂಕಲ್ಪಿಸಿಕೊಳ್ಳುವೋ ಅದು ನಿನಗೆ ನೆರವೇರದು, ನಿನ್ನ ಬೆಳಕು ನಿನ್ನ ಮಾರ್ಗಗಳಲ್ಲಿ ಪ್ರಕಾಶಿಸುವುದು ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಆತರ ಪ್ರಿಯ ನನ್ನ ಸಹೋದರ ಸಹೋದರರೇ, ಅವನ್ನ ಏನು ನಿನ್ನ ಪ್ರಾರ್ಥನೆ ದೇವರು ಕೇಳಬೇಕಂದ್ರೆ ಮೊದಲನೇದಾಗಿ ನೀನೇನಾಗಿರ್ಬೇಕು, ನಿನ್ನ ನಡತೆ ಚೆನ್ನಾಗಿರ್ಬೇಕು. ಎರಡನೇದಾಗಿ ನಿನ್ನ ಯಥಾರ್ಥ ಮನಸ್ಸುಳ್ಳವನಾಗಿರ್ಬೇಕು. ಮೂರನೇದಾಗಿ ನಿನ್ನಲ್ಲಿ ಯಾವುದೇ ಒಂದು ಕೆಟ್ಟದಿರಬಾರ್ದು. ದೇವರೊಂದು ಭಯಭಕ್ತಿಯುಳ್ಳವನಾಗಿ ನೀನಿರ್ಬೇಕು. ಮತ್ತು ಯೋಬನಾಗಿ ನೀನು ಕಷ್ಟ ಬಂದ್ರು ನಷ್ಟ ಬಂದ್ರು ನಿನ್ನ ಒಳ್ಳೆತನ ಬಿಟ್ಕೊಡ್ಬಾರ್ದು, ನಿನ್ನಲ್ಲಿರುವಂತ ನೀತಿಯನ್ನು ಬಿಟ್ಕೊಡ್ಬಾರ್ದು. ನೀನು ಯೋಬನ ರೀತಿಯಲ್ಲಿ ನೀನು ಒಳ್ಳೆತನ ನೀತಿಯನ್ನು ನಿನ್ನಲ್ಲಿ ಇಟ್ಕೊಂಡ್ರೆ ಖಂಡಿತ ಆತನು ನಿನ್ಗೆ ಹತ್ರವಾಗಿದ್ದು ನಿನ್ನ ಪ್ರಾರ್ಥನೆ ಕೇಳುವ ಆತನಾಗಿದ್ದಾನೆ, ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುವ ಆತನಾಗಿದ್ದಾನೆ, ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆತರ ಪ್ರಿಯ ನನ್ನ ಸಹೋದರ ಸಹೋದರಿ, ಆ ದೇವಾದಿದೇವನಿಗೆ ನೀನು ವಿಧೇಯನಾಗಿರು. ನಿನ್ನ ಹೃದಯವನ್ನ ನಿಷ್ಕಲ್ಮಶವಾಗಿ ಇಟ್ಕೋ, ಶುದ್ಧನಾಗಿ ನಿನ್ನ ಹೃದಯವನ್ನು ಶುದ್ಧಪಡಿಸಿಕೋ. ದಾವೀದನು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ, ದೇವರೇ ನನ್ನ ಹೃದಯವನ್ನು ಪರೀಕ್ಷಿಸು, ನನ್ನ ಅಂತರಿಂದ್ರಿಯಗಳನ್ನು ಪರಿಶೀಲಿಸು. ಒಂದು ವೇಳೆ ಕೇಡಿನ ಮಾರ್ಗದಲ್ಲಿ ನಾನೇನು ನಡೀತಾ ಇದ್ದೀನೋ ಅದನ್ನು ತೆಗೆದು ಒಳ್ಳೆಯ ಮಾರ್ಗದಲ್ಲಿ ನಡೆಸಪ್ಪ ಅಂತ ದಾವೀದನು ಯಾವ ರೀತಿ ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿದನೋ ಅದೇ ರೀತಿಯಲ್ಲಿ ನೀನು ಪ್ರಾರ್ಥನೆ ಮಾಡೋದಾದರೆ ನಿನ್ನ ಪ್ರಾರ್ಥನೆ ಆತನ ಕೇಳುವ ಆತನಾಗಿದ್ದಾನೆ, ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುವ ಆತನಾಗಿದ್ದಾನೆ, ನಿನ್ನ ಜೀವಿತವನ್ನು ಬದಲಾಯಿಸುವ ಆತನಾಗಿದ್ದಾನೆ. ನಿನಗೆ ಯಾವ ಮೇಲಿಗೂ ಕಡಿಮೆ ಇಲ್ಲದಾಗೆ ನಿನ್ನೆಲ್ಲ ಪ್ರಾರ್ಥನೆ ಕೇಳಿ ನಿನ್ನ ಮೊದಲ ಸ್ಥಿತಿ ಅಲ್ಪವಾಗಿದ್ರು ನಿನ್ನ ಕಡೆ ಸ್ಥಿತಿಯು ಬಹು ಸಮೃದ್ಧಿಯಾಗಿ ಆ ದೇವರು ಒದಗಿಸಿಕೊಡುವ ಆತನಾಗಿದ್ದಾನೆ, ಸಮೃದ್ಧಿಗೊಳಿಸುವ ಆತನಾಗಿದ್ದಾನೆ. ಹಾಗಾಗಂತ ದೇವಾದಿ ದೇವರಿಗೆ ನೀನು ಉಪವಾಸವಾಗಿದ್ದು ಪ್ರಾರ್ಥಿಸುವಾಗ ನಿನ್ನ ಹೃದಯವನ್ನು ಶುದ್ಧೀಕರಿಸ್ಕೋ, ನಿನ್ನ ಜೀವಿತವನ್ನು ಶುದ್ಧೀಕರಿಸ್ಕೋ. ಒಂದು ವೇಳೆ ನೀನು ಪಾಪದಲ್ಲಿ ಇರೋದಾದ್ರೆ, ಇನ್ನು ನಿನ್ನ ಪಾಪವನ್ನು ನೀನು ಕಾಡ್ತಾ ಇದ್ರೆ, ದೇವರೇ ನಾನು ಪಾಪಿ, ದೇವರೇ ನಾನು ಪಾಪಿ, ನಿನ್ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೀನಿ, ನಿನ್ ವಿರುದ್ಧವಾಗಿ ನಾನು ದ್ರೋಹ ಮಾಡಿದ್ದೀನಿ, ನಾನು ತಾಯಿ ಗರ್ಭದಿಂದಲೇ ಪಾಪಿ ಅಂತ ದಾವೀದನು ಹೇಳಿದ ರೀತಿಯಲ್ಲಿ ನಿನ್ನ ಪಾಪಗಳನ್ನು ಆತನ ಮುಂದೆ ಅರಿಕೆ ಮಾಡಿಕೋ. ಅದನ್ನು ಕ್ಷಮಿಸಪ್ಪ, ನಿನ್ನ ರಕ್ತದಿಂದ ಶುದ್ಧೀಕರಿಸಪ್ಪ. ನೀನು ಶುದ್ಧನಾಗಿರುವಂತ ನಿನ್ನ ಮಗನಾದ ನನ್ನನ್ನು ಅಪ್ಪ ಶುದ್ಧೀಕರಿಸಪ್ಪ.
ನನ್ನಲ್ಲಿ ಯಾವ ಲೋಪದೋಷವಿದ್ರೂ ಅದನ್ನೆಲ್ಲ ತೆಗೆದುಹಾಕಿ ಅಪ್ಪ ಒಳ್ಳೆ ಮಾರ್ಗದಲ್ಲಿ ನಡೆಸು, ನೀತಿಯ ಮಾರ್ಗದಲ್ಲಿ ನಡೆಸು ಅಪ್ಪ. ನಿನ್ಗೆ ವಿಧೇಯನಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ. ನನ್ನಲ್ಲಿ ಯಥಾರ್ಥವಾದ ಒಂದು ಮನಸ್ಸು, ಶುದ್ಧವಾದ ಮನಸ್ಸು, ನಿಷ್ಕಲಂಕವಾದ ಮನಸ್ಸು, ಪ್ರೀತಿಸುವಂತ ಮನಸ್ಸು, ನಿನಗೆ ಭಯಭಕ್ತಿನಾಗಿ ಜೀವಿಸುವಂತ ಒಂದು ಒಳ್ಳೆ ಹೃದಯ ನನಗೆ ಕೊಟ್ಟು ನಾನು ಕಾಪಾಡಪ್ಪ. ನನ್ನ ಕಣ್ಣಿಂದಾಗಲಿ, ನನ್ನ ನೋಟದಿಂದ ಆಗಲಿ, ನನ್ನ ನಡೆಯಿಂದಾಗಲಿ, ನುಡಿಯಿಂದಾಗಲಿ, ನನ್ನ ದೇಹದ ಒಂದೊಂದು ಅಂಗಾಂಗದಿಂದ ಯಾವುದೇ ಒಂದು ಪಾಪ ಮಾಡಿದಾಗೆ ನಿನಗೆ ವಿಧೇಯನಾಗಿ ಜೀವಿಸುವಂತೆ ದೇವರೇ ನನ್ನ ಸರಿಪಡಿಸು, ನನಗೆ ಕೊರತೆಗಳನ್ನು ನೀಗಿಸು, ನನ್ನನ್ನು ಈ ಕಷ್ಟಗಳಿಂದ ಪಾರು ಮಾಡು, ಈ ರೋಗದಿಂದ ಪಾರು ಮಾಡು, ಈ ಸಂದರ್ಭಗಳಿಂದ ನನ್ನ ಪಾರು ಮಾಡಂತ ನೀನು ಆತನ ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತ ನಿನ್ನ ಪ್ರಾರ್ಥನೆ ಕೇಳಿ ಆತನು ಉತ್ತರ ಕೊಡುವ ಆತನಾಗಿದ್ದಾನೆ. ನಿನ್ನ ಪ್ರಾರ್ಥನೆಗೆ ಆತನ ಉತ್ತರ ಕೊಡುವ ಆತನಾಗಿದ್ದಾನೆ. ಆದ್ದರಿಂದ ಪ್ರಿಯ ನನ್ನ ಸಹೋದರ ಸಹೋದರಿ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವನು, ನನ್ನ ನಾಮವನ್ನು ಅರ್ಥನಾಗಿ ಅವನನ್ನು ಉದ್ಧರಿಸುವನು ಅಂತ ಹೇಳ್ತಾನೆ. ಇಕ್ಕಟ್ಟಿನಲ್ಲಿ ಅವನು ನನಗೆ ಮರಳುವಾಗ ಹತ್ತಿರವಿದ್ದು ಉತ್ತರ ಕೊಡ್ತೇನೆ, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನು ತಪ್ಪಿಸಿ ಘನಪಡಿಸುವ ಆತನ ಆಗಿದ್ದೇನೆ ಅಂತ ಹೇಳುವ ಆತನಾಗಿದ್ದಾನೆ. ಆದ್ದರಿಂದ ನೀನು ಆತನನ್ನು ಪ್ರಾರ್ಥಿಸು, ಆತನ ಕಡೆಗೆ ನಿನ್ನ ಕಣ್ಣುಗಳೆತ್ತು. ನೀನು ಶಾರೀರಿಕವಾದ ಕಣ್ಣುಗಳನ್ನು ಮುಚ್ಚಿ ನಿನ್ನ ಆತ್ಮಿಕವಾದ ಕಣ್ಣು ಆ ಪರಲೋಕದ ಕಡೆಗೆ ಎತ್ತಿ, ಆ ಯೇಸು ಕ್ರಿಸ್ತನ ಕಡೆಗೆ, ತಂದೆಯಾದ ದೇವರ ಕಡೆಗೆ ಎತ್ತಿ, ದೇವರೇ ನನ್ಗೆ ಸಹಾಯ ಮಾಡು, ದೇವರೇ ನನ್ಗೆ ಸಹಾಯ ಮಾಡು, ನನ್ನೆಲ್ಲ ಪಾಪ ಅಪರಾಧವನ್ನು ತೆಗೆದು ಅಪ್ಪ ಶುದ್ಧೀಕರಿಸು, ನನಗೆ ಒಳ್ಳೆ ಹೃದಯವನ್ನು ಕೊಟ್ಟಪ್ಪ, ನನ್ನ ಪ್ರಾರ್ಥನೆ ಕೇಳಿ ನನ್ನ ಪ್ರಾರ್ಥನೆಗೆ ಸದುತ್ತರ ಕೊಟ್ಟಪ್ಪ, ನನ್ನ ಮೊದಲನೇ ಸ್ಥಿತಿ ಅಪ್ಪ ತೆಗೆದು ಹೊಸ ಸ್ಥಿತಿಯನ್ನು ಕೊಟ್ಟು ಅಪ್ಪ ಆ ಆಶೀರ್ವಾದದ ನಿಧಿಯಾಗಿ ನನ್ನನ್ನು ಮಾಡಪ್ಪ, ನನ್ನ ನಡೆಸಪ್ಪ ಅಂತ ನೀನು ಪ್ರಾರ್ಥಿಸು. ದೇವ್ರ ಖಂಡಿತ ನಿಮ್ಮ ಪ್ರಾರ್ಥನೆ ಉತ್ತರ ಕೊಡ್ತಾನೆ. ದೇವರ ಮಾತುಗಳಿಂದ ಆಶ್ರಯಿಸಲು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಿಯ ನನ್ನ ಸಹೋದರ ಸಹೋದರಿ, ನೀನೆಲ್ಲಿದೆಯೋ ಅಲ್ಲೇ ನಿನ್ನ ಮೊಣಕಾಲು ಹಾಕಿ ದೇವರ ಸನ್ನಿಧಿಯಲ್ಲಿ ಕುತ್ಕೊಂಡು ನಿನ್ನ ಕಣ್ಣುಗಳನ್ನ ದೇವರ ಕಡೆ ಎತ್ತು. ಆತ ನೀನು ಪ್ರಾರ್ಥನೆ ಕೇಳುವ ಆಗಿದ್ದಾನೆ. ನಿನ್ನಲ್ಲಿ ಲೋಪದೋಷಗಳಿದ್ರೆ ಆತನ ಮುಂದೆ ಒಪ್ಪುಕೋ, ಸರೆಂಡರ್ ಆಗು. ದೇವರೇ ನನ್ನ ಪಾಪಿ, ನನ್ನ ಪಾಪದ ಹೃದಯವನ್ನು ತೆಗೆದು ಬಿಡು, ನನ್ನ ಪಾಪದ ಜೀವಿತವನ್ನು ತೆಗೆದು ಬಿಡು, ನನ್ನಲ್ಲಿರುವಂತ ಎಲ್ಲ ರೋಗಗಳನ್ನು ತೆಗೆದುಹಾಕು, ನನಗಿರುವಂತ ಎಲ್ಲ ಕಣ್ಣೀರು ಒರೆಸು ಅಂತ ನೀನು ಪ್ರಾರ್ಥನೆ ಮಾಡಿದಾದರೆ ಆತನು ನಿನ್ನ ಪ್ರಾರ್ಥನೆ ಕೇಳ್ತಾನೆ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ಸ್ವಾಮಿ. ಈ ಮಾತುಗಳು ಕೇಳುವಂತ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸಪ್ಪ, ಈ ಮಾತುಗಳು ಕೇಳುವಂತ ನಿನ್ನ ಮಕ್ಕಳನ್ನು ಆಶ್ರಯಿಸಪ್ಪ. ಇದು ಅಪ್ಪ ನನ್ನ ಮಾತಾಗಿದೆ ಸ್ವಾಮಿ, ಇದು ನಿನ್ನ ಮಾತಾಗಿದೆ ಸ್ವಾಮಿ. ಪರಿಶುದ್ಧಾತ್ಮನ ಮುಖಾಂತರ ನೀನು ಮಾತನಾಡುವ ಮಾತುಗಳಪ್ಪ, ನೀನು ಕೇಳುವಂತ ಮಕ್ಕಳನ್ನು ಸ್ವಾಮಿ ಅಪ್ಪ ನೀನು ಆಶೀರ್ವದಿಸಪ್ಪ, ನೀನು ಆಶೀರ್ವದಿಸು. ಇನ್ನು ಒಂದು ವೇಳೆ ಯಾರ ಜೀವಿತದಲ್ಲಿ ಪಾಪದ ಜೀವಿತಗಳಿದ್ರೆ ಅಪ್ಪ, ಶಾಪದ ಜೀವಿತಗಳಿದ್ರೆ, ನೀವು ವಿರುದ್ಧವಾದ ಕಾರ್ಯಗಳು ಅವರಲ್ಲಲ್ಲಿ ಇದ್ರೆ ಸ್ವಾಮಿ ಎಲ್ಲವನ್ನು ತೆಗೆದುಹಾಕಿಬಿಟ್ಟು ಸ್ವಾಮಿ ನಿನ್ನ ಗಾಯವಾದ ಹಸ್ತದಿಂದ ಮುಟ್ಟಿ ಸ್ವಾಮಿ, ನಿನ್ನ ಅಮೂಲ್ಯವಾದ ರಕ್ತವನ್ನು ಅವ್ರ ಮೇಲೆ ಪ್ರೋಕ್ಷಿಸಿ ಸ್ವಾಮಿ, ಅವರ ದೇಹದಲ್ಲಿರೋ ಪ್ರತಿಯೊಂದು ಅಂಗಾಂಗವನ್ನು ಶುದ್ಧೀಕರಿಸಿ ಸ್ವಾಮಿ, ಯಥಾರ್ಥ ಜೀವಿತವನ್ನ, ಶುದ್ಧ ಹೃದಯವನ್ನ ಕೊಟ್ಟು ಸ್ವಾಮಿ ಅಪ್ಪ, ನಿನಗೆ ವಿರುದ್ಧವಾಗಿ ಯಾವ ಒಂದು ಲೋಪದೋಷ ಅವರಲ್ಲಿ ಇರದ ಹಾಗೆ ಸ್ವಾಮಿ ಎಲ್ಲವನ್ನು ತೆಗೆದುಹಾಕ್ಬಿಟ್ಟು ಸ್ವಾಮಿ ನಿನಗಾಗಿ ಜೀವಿಸುವಂತೆ, ನಿನ್ನನ್ನ ತನ್ನ ಹೃದಯದಲ್ಲಿ ಅಪ್ಪ ಸಿಂಹಾಸನವಾಗಿ ಇಟ್ಟುಕೊಂಡಪ್ಪ, ನಿನ್ನ ಹೃದಯದಲ್ಲಿ ಇಟ್ಕೊಂಡು ಅವರು ಜೀವಿಸ್ಲಿಕ್ಕಾಗುತ್ತೆ. ಪ್ರತಿಯೊಬ್ಬ ಹೃದಯಗಳನ್ನು ನೀನು ಕಾರ್ಯ ಮಾಡಿ ನಿನ್ನ ಆಶ್ರಯಿಸಪ್ಪ. ಅನಾರೋಗ್ಯದಲ್ಲಿರುವ ಎಲ್ಲ ಮಕ್ಕಳನ್ನು ಮುಟ್ಟಪ್ಪ, ಅನಾರೋಗ್ಯದಲ್ಲಿ ಎಲ್ಲ ಮಕ್ಕಳನ್ನು ಮುಟ್ಟಪ್ಪ. ತಲೆನೋವಿನಿಂದ ಬಾಧೆ ಪಡುವಂತ ಮಕ್ಕಳನ್ನು ಬಿಡುಗಡೆ ಕೊಡು ಸ್ವಾಮಿ. ನರನಾಡಿಗಳ ಬಲಹೀನತೆಯಿಂದ ವೀಕ್ನೆಸ್ ಆಗಿ ಜೀವಿಸುವಂತ ಮಕ್ಕಳನ್ನ ನೀನು ಬಿಡುಗಡೆ ಕೊಡು ಸ್ವಾಮಿ. ಎಲ್ಲ ಅಪ್ಪ ಸ್ಟ್ರೋಕ್ ಹೊಡೆದಿರುವಂತ ಮಕ್ಕಳನ್ನು ಮುಟ್ಟು ಸ್ವಾಮಿ ಅಪ್ಪ. ಯಾವ ನರಗಳು ಅಪ್ಪ ವೀಕ್ ಆಗಿದೆಯೋ ಆ ನರಗಳಿಂದ ಹೊರಗಡೆ ತರ ಸ್ವಾಮಿ. ಶಕ್ತಿಯನ್ನು ಕೊಡಪ್ಪ, ಆ ನರಗಳಿಗೆ ಶಕ್ತಿ ತುಂಬಿಸಪ್ಪ. ಎಲ್ಲ ನರಗಳಲ್ಲಿ ರಕ್ತ ಚಲನೆ ಆಗುವಂತ ದೇವರೇ ನಿನ್ನ ಶಕ್ತಿಯನ್ನು ಅಪ್ಪ ತುಂಬಿಸು ಸ್ವಾಮಿ, ನೀನು ಆಶೀರ್ವದಿಸಪ್ಪ. ಕಿಡ್ನಿ ಸಮಸ್ಯೆಗಳಿಂದ ಬಾಧಪಡುವಂತ ಮಕ್ಕಳನ್ನು ಆಶೀರ್ವದಿಸಪ್ಪ. ಕಿಡ್ನಿ ಸಮಸ್ಯೆಗೆ ಬಿಡುಗಡೆ ಕೊಡು ಸ್ವಾಮಿ ಅಪ್ಪ. ಹೃದಯದ ಸಮಸ್ಯೆಯಿಂದ ಬಾಧಪಡುವಂತ ಮಕ್ಕಳನ್ನು ಆಶೀರ್ವದಿಸಪ್ಪ. ಆಸ್ಮಾ ಶ್ವಾಸಕೋಶದ ಪ್ರಾಬ್ಲಮ್ಸ್ ಇಂದ ಬಾಧಪಡುವಂತ ಮಕ್ಕಳನ್ನು ನೀನು ಆಶೀರ್ವದಿಸಪ್ಪ ಅಪ್ಪ. ಆ ಕೀಲು ನೋವುಗಳು, ಜಾಯಿಂಟ್ ನೋವುಗಳು ಅಪ್ಪ, ಸೊಂಟದ ನೋವು, ಬೆನ್ನು ನೋವು ಅಪ್ಪ, ದೇಹದ ಒಂದೊಂದು ಅಂಗಾಂಗ ನೋವಿನಿಂದ ಬಾಧಪಡುವಂತ ಮಕ್ಕಳನ್ನ ನೀನು ಬಿಡುಗಡೆ ಕೊಡಪ್ಪ. ಕುಟುಂಬದಲ್ಲಿ ಸಮಾಧಾನದಲ್ಲೇ ನೆಮ್ಮದಿ ಇಲ್ಲದೆ ಸ್ವಾಮಿ ಅಪ್ಪ, ಎಷ್ಟೋ ಕುಟುಂಬಗಳಪ್ಪ
ದುಃಖದಲ್ಲಿದೆ ಸ್ವಾಮಿ ಅಂತ ಎಲ್ಲ ಕುಟುಂಬಗಳನ್ನಪ್ಪ ನೀನು ಸಮಾಧಾನ ಪಡಿಸಿ ಸ್ವಾಮಿ. ಅಪ್ಪ ನಿನ್ನ ಜ್ಞಾನವನ್ನು ಕೊಟ್ಟು ಸ್ವಾಮಿ ಅಪ್ಪ ಒಂದು ಒಳ್ಳೆ ಸಮಾಧಾನ ಕುಟುಂಬಗಳಲ್ಲಿ ಕೊಟ್ಟು ನೀನ್ ತಾನೇ ಆಶೀರ್ವದಿಸಪ್ಪ. ಏಸಯ್ಯ, ಯಾರ್ಯಾರು ತಮ್ಮ ಕಷ್ಟಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ರು ಅವರೆಲ್ಲರೂ ಪ್ರಾರ್ಥನೆ ಕೇಳಿ ಸ್ವಾಮಿ ಸದುತ್ತರ ಕೊಟ್ಟು ನೀತಿಯ ಮಾರ್ಗದಲ್ಲಿ ಜೀವಿಸುವಂತೆ ಸ್ವಾಮಿ ನೀನ್ ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂಬುದಾಗಿ. ಈಗಪ್ಪ ಇದುವರೆಗೂ ನನ್ನ ನಡೆಸಿದ್ದಕ್ಕಾಗಿ ಸ್ತೋತ್ರ. ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಸೇವೆಯನ್ನು ಕೂಡ ನೀವು ಆಶೀರ್ವದಿಸಿ ನಮ್ಮ ಸಭೆಯನ್ನು ಆಶೀರ್ವದಿಸಪ್ಪ. ಈ ಆನ್ಲೈನ್ ಅಲ್ಲಿ ಸೇರಿ ಬರುವಂತ ಎಲ್ಲ ಮಕ್ಕಳನ್ನು ನೀನು ಆಶೀರ್ವದಿಸಿ ಸ್ವಾಮಿ. ಎಲ್ಲರ ಕೊರತೆಗಳನ್ನು ನೀಗಿಸಿ ನೀವು ತಾನೇ ಎಲ್ಲರ ಸಹಾಯಕರ ಸಂಗಡಿಗನಾಗಿದ್ದು ದೇವಾದಿ ದೇವನು ರಾಜಾದಿ ರಾಜನ ಕರ್ತನಾಗಿದ್ದು ಸ್ವಾಮಿ ಎಲ್ಲರೂ ನೀನು ಆಶೀರ್ವದಿಸಿ ನೀನೇ ತಾನೇ ಮಹಿಮೆ ಅಂದುಕೋಬೇಕೆಂಬುದಾಗಿ ಈ ಸೇವೆ ಇನ್ನು 30, 60, 100ರಷ್ಟು ವಿಸ್ತರಿಸಪಡುವಂತೆ ದೇವರೇ ಅಪ್ಪ ಎಲ್ಲ ಮಕ್ಕಳನ್ನು ಆಶ್ರಯಿಸಿ ಕಾಪಾಡಬೇಕೆಂಬುದಾಗಿ ಅಪ್ಪ. ಒಳ್ಳೆ ದೇವರೇ, ಒಳ್ಳೆ ಕಾರ್ಯ ಮಾಡಪ್ಪ. ಆ ಬ್ಲೀಡಿಂಗ್ ಹೋಗುವಂತ ಮಗಳನ್ನು ನೀವು ಮುಟ್ಟು ಸ್ವಾಮಿ. ಆ ಮಗಳನ್ನು ಮುಟ್ಟಿ ಸ್ವಾಮಿ. ಆ ಮಗಳಿಗೆ ಸಂಪೂರ್ಣವಾದ ಆರೋಗ್ಯವನ್ನು ಕೊಟ್ಟು ಸ್ವಾಮಿ. ಯೇಸು ನಾಮದಲ್ಲಿ ಆ ಗರ್ಭಕೋಶದಲ್ಲಿರುವ ಎಲ್ಲ ಪ್ರಾಬ್ಲಮ್ಸ್ ಯೇಸು ನಾಮದಲ್ಲಿ ನೀಗಲ್ಪಡಲಿ ಸ್ವಾಮಿ. ಸ್ವಸ್ಥತೆ ಉಂಟಾಗಲಿ ಸ್ವಾಮಿ. ಆರೋಗ್ಯ ಉಂಟಾಗಲಿ ಸ್ವಾಮಿ. ಅಪ್ಪ ನಿನ್ನ ಗಾಯವಾದ ಹಸ್ತದನ್ನ ಮುಟ್ಟಿ ಸ್ವಾಮಿ ಸಂಪೂರ್ಣವಾಗಿ ಅಪ್ಪ ಸ್ವಸ್ಥತೆ ಕೊಟ್ಟು ನೀನ್ ತಾನೇ ಕಾಪಾಡಿ ಆಶೀರ್ವದಿಸಬೇಕೆಂಬುದಾಗಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನ ನಾಮವನ್ನು ಘನಪಡಿಸುತ್ತಾ ಈ ಒಂದು ಪ್ರಾರ್ಥನೆ ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ತಂದೆಯೇ. ಆಮೆನ್, ಆಮೆನ್, ಆಮೆನ್.